ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಜಲಪಾತ. ಅದರ ಮುಂದಿನ ಭಾಗ. ವಸು ಗರ್ಭಿಣಿಯಾಗಿದ್ದಾಗ ಕಾಂಡಾಲಕ್ಕೆ ಹೋಗಿ 8 ಚಿತ್ರಗಳನ್ನ ಬಿಡಿಸಿದ್ದು, ಅದರ ಎಕ್ಸಿಬಿಷನ್ನ ಮಾಡಿದ್ದು, ಅಲ್ಲಿವರೆಗಿನ ಕಥೆಯನ್ನು ಕೇಳಿದ್ವಿ. ಅದರ ಮುಂದಿನ ಭಾಗ. ನಾನು ಗರ್ಭಿಣಿಯಾಗಿರುವುದಕ್ಕೆ ಕೆಳಗಿನ ಮನೆಯ ಸುಧಾಬಾಯಿಗೆ ಆಗಿರುವಷ್ಟು ಸಂತೋಷ ನನಗೆ ಆಗಿಲ್ಲವೇನೋ ಎನ್ನಿಸುತ್ತದೆ. ನಮ್ಮ ಮನೆಯ ಕೆಲಸಗಳನ್ನು ಮುಗಿಸಿದ ಮೇಲೆ ಅವರು ಬೇಗ ಮೇಲೆ ಹತ್ತಿ ಬಂದು ಬಿಡುತ್ತಾರೆ. ನಮ್ಮ ಮನೆಯಲ್ಲಿ ಹೆಚ್ಚು ಕೆಲಸವೇ ಇಲ್ಲದಿದ್ದರೂ ಇದ್ದುದನ್ನೆಲ್ಲ ಬೇಡವೆಂದರೂ ಮಾಡಿಕೊಡುತ್ತಾರೆ. ಸಾರು ಹುಳಿ ಪಲ್ಯಗಳನ್ನು ಹೆಚ್ಚು ಕಡಿಮೆ ದಿನವೂ ಅವರ ಮನೆಯಿಂದ ತಂದು ಕೊಡುತ್ತಾರೆ. ಎಷ್ಟೋ ದಿನ ನನ್ನ ಕೈ ಹಿಡಿದುಕೊಂಡು, ನೀವು ಎಷ್ಟು ಚಂದ ಕಾಣಿಸ್ತೀರಿ ವಸಕ್ಕ, ಸ್ವಲ್ಪ ಕನ್ನಡಿಯೊಳಗೆ ನೋಡ್ಕೊಳ್ರಿ ಎಂದು ಮೆಚ್ಚುಗೆಯ ಮಾತನ್ನಾಡುತ್ತಾರೆ. 5ನೆಯ ತಿಂಗಳು ನಡೆಯುತ್ತಿದ್ದಾಗ ಅವರ ಮನೆಯಲ್ಲಿ ಸಿಹಿ ಹೋಳಿಗೆ ಅಡುಗೆ ಮಾಡಿ ನಮ್ಮನ್ನು ಊಟಕ್ಕೆ ಕರೆದಿದ್ದರು. ಬರೀ ಕಣ ಮಾಡದೆ 30 ರೂಪಾಯಿನ ಒಂದು ಹಳದಿಯ ಸೀರೆಯನ್ನು ತಂದು ಅವರ ಯಜಮಾನರಿಗೆ ಕಾಣದಂತೆ ನನಗೆ ಅರಿಶಿನ ಕುಂಕುಮಕ್ಕೆ ಇಟ್ಟುಕೊಟ್ಟರು. ದೇವರು ಆಕೆಗೆ ಒಂದು ಫಲವನ್ನಾದರೂ ಯಾಕೆ ಕೊಡಬಾರದು? ಅವರ ಯಜಮಾನರಿಗೆ ಸ್ವಲ್ಪ ಬುದ್ಧಿ ಹೇಳುವವರು ಯಾರು? ಇವರು ಇತ್ತೀಚೆಗೆ ಅವರೊಡನೆ ಹೆಚ್ಚಾಗಿ ಮಾತನ್ನೇ ಆಡುವುದಿಲ್ಲ. ಈ ವಿಷಯದಲ್ಲಿ ಆತನೊಡನೆ ಮಾತನಾಡುವಷ್ಟು ಸಲಿಗೆಯುಳ್ಳ ಸ್ನೇಹಿತರೇ ಇಲ್ಲವೇನು? ನನ್ನ ಬಗೆಗೆ ಆಕೆ ತಳೆದಿರುವ ಆಸ್ಥೆಯನ್ನು ನೋಡಿದರೆ ಅವರೇ ನನಗೆ ತಾಯಿಯೇನೋ ಎನ್ನಿಸುತ್ತದೆ. ಹೆರಿಗೆಗೆ ನಾನು ಎಲ್ಲಿಗೂ ಹೋಗುವಂತಿಲ್ಲ. ವಿಶ್ವ ಹುಟ್ಟಿದಾಗ ಅಣ್ಣ ಬದುಕಿದ್ದರು. ತಮ್ಮ ಕೈಯಲ್ಲಿ ದುಡ್ಡಿಲ್ಲದಿದ್ದರೂ ಹೇಗೋ ಹೊಂದಿಸಿ ಅದೆಷ್ಟೋ ಮುಚ್ಚಟೆಯಿಂದ ಬಾಣಂತಿತನವನ್ನು ಮಾಡಿಸಿದರು. ಅಣ್ಣ ಸತ್ತ ಮೇಲೆ ತವರು ಮನೆಯ ಬಾಣಂತಿತನದ ಕನಸು ನಮ್ಮ ಅಕ್ಕ ತಂಗಿಯರಲ್ಲಿ ಯಾರಿಗೂ ಉಳಿದಿಲ್ಲ. ಸುಬ್ಬು ಅಂತಹ ಅಣ್ಣನಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಕಷ್ಟ ಸುಖಗಳು ನಡೆಯಬೇಕು. ಮಾಹಿಂನಲ್ಲೇ ಇರುವ ಜೋಶಿ ಮೆಟರ್ನಿಟಿ ಹೋಮ್ನಲ್ಲಿ ಹೆರಿಗೆಯ ವ್ಯವಸ್ಥೆಯಾಗಿದೆ. ಮಿಸೆಸ್ ಜೋಶಿ ಡಾಕ್ಟರೇ ನನ್ನನ್ನು 15 ದಿನಕ್ಕೊಮ್ಮೆ ಪರೀಕ್ಷಿಸಿ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿ ಟಾನಿಕ್ ಮೊದಲಾದವುಗಳನ್ನು ಕೊಡುತ್ತಿದ್ದಾರೆ. ಅವರ ಔಷಧಿಯ ಬಿಲ್ಲು ಮಾತ್ರ ನಮಗೆ ಎದೆಯೊಡೆಯುತ್ತದೆ. ಹೆರಿಗೆ ಕಾಲದಲ್ಲಿ ದಿನಕ್ಕೆ 10 ರೂಪಾಯಿಯಂತೆ ಒಂದು ರೂಮಿಗೆ ಚಾರ್ಜ್ ಮಾಡುತ್ತಾರಂತೆ. ಮುಂಬಯಿಯ ಹೋಟೆಲ್ನಲ್ಲಿಯೂ ಚಾರ್ಜು ಅಷ್ಟೇ ಹೆಚ್ಚು. ಆಸ್ಪತ್ರೆಯಿಂದ ಬಂದ ಮೇಲೆ ನನ್ನ ಶುಶ್ರೂಷೆಯನ್ನು ಪೂರ್ಣವಾಗಿ ತಾನೇ ಮಾಡುವುದಾಗಿ ಸುಧಾಬಾಯಿ ಹೇಳುತ್ತಾರೆ. ಆದರೂ ಎಡತೊರೆಯಿಂದ ಅಮ್ಮನನ್ನು ಇಲ್ಲೇ ಕರೆಸಿಕೊಳ್ಳೋಣ ಎಂದು ನನಗೆ ಆಸೆ. ಅಮ್ಮ ನಮ್ಮ ಮನೆಗೆ ಇದುವರೆಗೆ ಬಂದೇ ಇಲ್ಲ. ಸುಬ್ಬುವಿನ ಮನೆಯಲ್ಲಿ ಅವಳಿಗೂ ಬೇಸರ. 2-3 ತಿಂಗಳು ಅವಳಿಗೂ ನಮ್ಮ ಜೊತೆಯಲ್ಲಿ ಇದ್ದ ಹಾಗೆ ಆಯಿತು. ಏನಾದರೂ ಬಾಣಂತಿತನು ತಾಯಿಯ ಕೈಯಲ್ಲಿ ಆದ ಹಾಗೆ ಬೇರೆ ಯಾರ ಕೈಯಲ್ಲೂ ಆಗುವುದಿಲ್ಲವಲ್ಲ. ನಮ್ಮ ಈ 1.5 ಅಂಕಣದ ಮನೆಯಾದರೂ ಅವಳ ಮಡಿ ಹುಡಿಗೆ ತೊಂದರೆಯಾಗದಂತೆ ಅನುಸರಿಸಿಕೊಳ್ಳಬಹುದು. ಅಮ್ಮನನ್ನು ಕರೆಸಿಕೊಳ್ಳುವುದಕ್ಕೆ ಇವರಿಗೂ ಆಸೆ. ಇವರ ಸ್ನೇಹಿತರೊಬ್ಬರು ಅವರ ಊರಾದ ಹೊಳೆ ನರಸೀಪುರಕ್ಕೆ ಹೋಗುತ್ತಾರಂತೆ. ಒಂದು ಹೆಜ್ಜೆ ಮುಂದೆ ಹೋಗಿ ಎಡತೊರೆಯಿಂದ ಅಮ್ಮನನ್ನು ಕರೆದುಕೊಂಡು ಬರಲು ಅವರು ಒಪ್ಪಿದ್ದಾರೆ. ಕಳಿಸುವುದಕ್ಕೆ ಸುಬ್ಬೂ ಒಪ್ಪಿ ಕಾಗದ ಬರೆದಿದ್ದಾನೆ. ಕಳಿಸದೆ ಏನು ಮಾಡಿಯಾನು? ಅಮ್ಮನನ್ನು ಕರೆದುಕೊಂಡು ಬರಲು ಇವರು ಪೂನಾಕ್ಕೆ ಹೋಗಿದ್ದರು. ನಮ್ಮನ್ನು ನೋಡಿ ಅವಳಿಗೆ ಎಷ್ಟೊಂದು ಸಂತೋಷ. ತನ್ನ ಕೈ ನಡೆಯದಿದ್ದರೂ ನಮಗೆ ಚಕ್ಕುಲಿ, ತೇಂಗೊಳಲು, ರವೆ ಉಂಡೆಗಳನ್ನು ಮಾಡಿಕೊಂಡು ಬಂದಿದ್ದಾಳೆ. ವಿಶ್ವ ಅಜ್ಜಿಯನ್ನು ಸ್ವಲ್ಪವೂ ಮರೆತಿಲ್ಲ. ರಾತ್ರಿಯ ಹೊತ್ತು ನಿದ್ರೆಗಣ್ಣಿನಲ್ಲಿ ನನ್ನ ಹೊಟ್ಟೆಗೆ ಒದೆದಾನೆಂದು ಈಗ 4-5 ತಿಂಗಳಿಂದ ಅವನನ್ನು ಇವರು ತಮ್ಮ ಹತ್ತಿರವೇ ಮಲಗಿಸಿಕೊಳ್ಳುತ್ತಿದ್ದರು. ಈಗ ಅವನು ಅಜ್ಜಿಯ ಹಾಸಿಗೆ ಹಿಡಿದಿದ್ದಾನೆ. ಮೈಸೂರಿನಲ್ಲಿ ಅಣ್ಣ ಸತ್ತ ಮೇಲೆ ಅಮ್ಮ ಯಾವ ಹೆಣ್ಣು ಮಕ್ಕಳ ಬಾಣಂತಿತನವನ್ನು ಮಾಡಲಿಲ್ಲ. ಈಗ 1 ವರ್ಷದಲ್ಲಿ ಶ್ರೀದೇವಿಗೆ ಒಂದು ಮಗು ಆಯ್ತಂತೆ. ಆದರೆ ಸುಬ್ಬು ಅವಳನ್ನು ಬಾಣಂತಿತನಕ್ಕೆ ಕರೆಸಿಕೊಳ್ಳಲಿಲ್ಲ. ಮೊದಲು ಆದ 2 ಹೆಣ್ಣು ಮಕ್ಕಳನ್ನು ಬಿಟ್ಟರೆ ಮತ್ತೆ ಅವನ ಹೆಂಡತಿಯು ಗರ್ಭಿಣಿ ಆಗಲಿಲ್ಲ. ಮನೆಯಲ್ಲಿ ಒಂದು ಗಂಡು ಆಗಲಿಲ್ಲ. ಆಗದಿದ್ದರೆ ಬ್ಯಾಡ ಅಂತ ಅವನು ಅಂತಾನೆ ಕಣೆ. ಅದೇನು ಈಗಿನ ಕಾಲದ್ದು ಮಾಡಿಕೊಂಡಿದ್ದಾರೋ. ಅಂತೂ ಅವಳು ಬಸರಿ ಆಗಲಿಲ್ಲ. ಒಂದು ಬಸರಿ ಬಾಣಂತನ, ಮಕ್ಕಳು ಮರಿ ಏನೂ ಆಗದೆ ಇದ್ದರೆ ಅದೇನು ಸಂಸಾರವು? ಅವನು ಹೆಚ್ಚು ಮಕ್ಕಳಿದರೆ ಬಡತನ ಬರುತ್ತೆ ಅಂತಾನೆ. ಸಿರಿತನ ಬಡತನ ಯಾರನ್ನು ಕೇಳಿ ಬರುತ್ತೆ ಹೇಳು ಎಂದು ಅಮ್ಮ ಹೇಳುತ್ತಾಳೆ. ಅಲ್ಲಿ ಅಮ್ಮನಿಗೆ ಏನೇನೂ ಸ್ವತಂತ್ರವಿಲ್ಲ. ಅವಳು ಮಾಡಿದರೆ ಸಾಮಾನು ಹೆಚ್ಚಾಗಿ ಖರ್ಚು ಮಾಡುತ್ತಿದ್ದಾಳೆಂದು ಸುಬ್ಬುವಿನ ಹೆಂಡತಿಯೇ ಅಡಿಗೆ ಮಾಡಿಬಿಡುತ್ತಾಳಂತೆ. ಅಣ್ಣನ ಶ್ರಾದ್ದದ ದಿನ ಸಹ 2 ಬ್ರಾಹ್ಮಣರಿಗಿಂತ ಹೆಚ್ಚಾಗಿ ಊಟಕ್ಕೆ ಕರೆಯುವುದೇ ಇಲ್ಲವಂತೆ. ಅವರು ಇರೋ ತನಕ ಎಷ್ಟು ಜನಕ್ಕೆ ಅನ್ನ ಹಾಕಿದರು. ಈಗ ಅವರ ಶ್ರಾದ್ದದ ದಿನ ಸುಬ್ಬು ಅಕ್ಕಿಯ ಧಾರಣೆಯನ್ನ ಲೆಕ್ಕ ಹಾಕ್ತಾನೆ. ಅವನು ಹಾಕೋ ಪಿಂಡದಿಂದ ಅವರಿಗೆ ನಿಜವಾಗಿಯೂ ಹೊಟ್ಟೆ ತುಂಬುತ್ತದೆಯೇ ಎಂದು ಅಮ್ಮ ಪೇಚಾಡಿಕೊಳ್ಳುತ್ತಾಳೆ. ನಿಮ್ಮನೆಯಲ್ಲಿ ಒಂದು ತರ ಮನಸ್ಸಿಗೆ ಶಾಂತಿ ಇರುತ್ತೆ ಕಣೆ. ಭೂಪತಿ ದುಡ್ಡು ಅಂತ ಸಾಯೋಲ್ಲ. ಅವರ ಹಾಗೆ ಅವನದ್ದು ಒಳ್ಳೆ ಗುಣ. ಒಟ್ಟಿನಲ್ಲಿ ನೀವು ಸುಖವಾಗಿ ಸಂತೋಷವಾಗಿದ್ದೀರಾ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದಳು. ರಾತ್ರಿ ವೇಳೆ ಮಲಗಿದಾಗ ನನಗೆ ನಿದ್ರೆ ಬಂದು ಬಿಡುತ್ತದೆ. ಅಮ್ಮ ಇಬ್ಬರು ಅರ್ಧ ರಾತ್ರಿ ತನಕ ಮಾತನಾಡುತ್ತಾರೆ. ಒಂದು ಥರ ಅಳಿಯನಾದರೂ ನನಗೆ ಭೂಪತಿಯೇ ಗಂಡು ಮಗ ಎಂದು ಅಮ್ಮ ಅಭಿಮಾನದಿಂದ ಹೇಳುತ್ತಿರುತ್ತಾಳೆ. 9 ತಿಂಗಳು ತುಂಬಿದ ಮೇಲೆ ಒಂದು ದಿನ ನನ್ನ ಮುಖ ನೋಡಿ ಅಮ್ಮ ಹೇಳಿದಳು, ಭೂದೇವಿ, ಇವತ್ತು ನಾಳೆ ಒಳಗೆ ನಿನ್ಗೆ ಹೆರಿಗೆ ಆಗುತ್ತೆ. ನಿನ್ನ ಗಂಡನ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳು
2 ಕೆನ್ನೆಯೂ ಇಳಿಬಿದ್ದಿದೆ, ಕಣ್ಣು ಮಂಕಾಗಿದೆ. ಅಮ್ಮ ಬಂದ ಮೇಲೆ ಅಡುಗೆಯನ್ನು ಅವಳು ಮಾಡುತ್ತಿದ್ದರೂ ನನ್ನನ್ನು ಸುಮ್ಮನೆ ಕೂರಿಸುತ್ತಿರಲಿಲ್ಲ. ಬಸುರಿ ಚಟುವಟಿಕೆಯಾಗಿದ್ದರೆ ಹೆರಿಗೆ ಸುಲಭ, ಮುಂದೆ ಮಗುವೂ ಆರೋಗ್ಯವಾಗಿರುತ್ತೆ ಅಂತ ಅನ್ನುತ್ತಿದ್ದಳು. ಆದರೆ ನಮ್ಮ ಮನೆಯಲ್ಲಿ ಮಾಡಲು ಕೆಲಸವೇ ಇಲ್ಲ. ಸಂಜೆಯ ವೇಳೆ ಅಮ್ಮ ಮತ್ತು ಸುಧಾಬಾಯಿಯ ಸಂಗಡ ಸಮುದ್ರದ ಮರಳಿನ ಮೇಲೆ ತಿರುಗಾಡಿಕೊಂಡು ಬರುತ್ತಿದ್ದೆ. ಆದರೆ 4ನೇ ಅಂತಸ್ತಿನ ಮನೆಯ ಮೆಟ್ಟಲುಗಳನ್ನು ಏರುವುದಕ್ಕೆ ಮಾತ್ರ ಸುಸ್ತಾಗುತ್ತಿತ್ತು. ಅಮ್ಮ ಹೇಳಿದ ಹಾಗೆ ಸಂಜೆ ನನಗೆ ನೋವು ಶುರುವಾಯಿತು. ಮನೆಯಲ್ಲೇ ಆಗುತ್ತೆ, ಆಸ್ಪತ್ರೆಗೆ ಬೇಡ ಎಂದವಳು ಮೊದಲಿನಿಂದ ಹೇಳುತ್ತಿದ್ದರೂ ನಮಗೆ ಧೈರ್ಯ ಸಾಲದು. ಅಮ್ಮನ ಕೈ ಹಿಡಿದುಕೊಂಡು ಮೆಟ್ಟಲು ಇಳಿದು ಟ್ಯಾಕ್ಸಿಯಲ್ಲಿ ಕುಳಿತು ಜೋಶಿ ಮೆಟರ್ನಿಟಿ ಹೋಮಿಗೆ ಬಂದೆವು. ನಮಗೆ ಒಂದು ಪ್ರತ್ಯೇಕ ಕೋಣೆಯನ್ನು ಕೊಟ್ಟಿದ್ದರು. ಮನೆಗೆ ಹಿಂದಿರುಗಿದ ಸುಧಾಬಾಯಿ ಅಡುಗೆ ಮಾಡಿ ವಿಶ್ವನಿಗೆ ಊಟ ಮಾಡಿಸಿ ಇವರಿಗೂ ಮೇಲೆ ತೆಗೆದುಕೊಂಡು ಹೋಗಿ ಕೊಟ್ಟು ತನ್ನ ಗಂಡನಿಗೆ ಹೇಳಿ ರಾತ್ರಿ ಇವರು ಮತ್ತು ವಿಶ್ವನೊಡನೆ ಆಸ್ಪತ್ರೆಗೆ ಹಿಂದಿರುಗಿ ಬಂದರು. ಅರ್ಧ ಗಂಟೆಗೆ ಒಮ್ಮೆ ಬರುತ್ತಿದ್ದ ನೋವು ರಾತ್ರಿ 10 ಗಂಟೆಯ ವೇಳೆಗೆ ಹೆಚ್ಚಾಯಿತು. ಇದು ನನಗೆ ಹೊಸತಲ್ಲ, ವಿಶ್ವ ಹುಟ್ಟಿದಾಗ ಅನುಭವಿಸುತ್ತದೆ. ಆದರೆ ಒಂದು ಸಲದ ಹೆರಿಗೆಯಲ್ಲಿ ಆಗುವ ನೋವನ್ನು ಮತ್ತೊಂದು ಸಲ ಆಗುವುದರೊಂದಿಗೆ ಹೋಲಿಸಲು ಸಾಧ್ಯವಿಲ್ಲ. ಪ್ರತಿ ಸಲದ ನೋವು ಹೋಲಿಕೆಯನ್ನು ಧಿಕ್ಕರಿಸುವ ಯಮಯಾತನೆ. ಒಂದೊಂದು ಸಲ ನಿಧಾನವಾಗಿ ಹರಿಯುವ ಅಲೆಯಂತೆ ಹರಿದರೆ ಮತ್ತೊಮ್ಮೆ ಇದ್ದಕ್ಕಿದ್ದ ಹಾಗೆ ಏರಿ ರಭಸದಿಂದ ಬಡಿಯುವ ದೈತ್ಯ ಅಲೆಯಂತೆ ಬಂದು ಬಿಡುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅಳದೆ ಶಾಂತವಾಗಿ ಸಹಿಸಬೇಕೆಂದು ಅಮ್ಮ ವಿಶ್ವನ ಹೆರಿಗೆಯಲ್ಲೇ ಹೇಳುತ್ತಿದ್ದಳು. ಉತ್ಕಟವಾಗಿ ತನ್ನ ಎಲ್ಲ ಕ್ರೌರ್ಯವನ್ನು ಮಸಕಿಕೊಂಡು ಬರುವ ದೈತ್ಯ ಅಲೆಯಂತಹ ನೋವು ಬಂದಾಗಲೂ ಅಳದೆ ಇರುವುದು ಹೇಗೆ ಸಾಧ್ಯ? ನನ್ನ ಕಣ್ಣಿನಲ್ಲಿ ನೀರು ಉಕ್ಕಿ ಬರುತ್ತಿತ್ತು. ಅಯ್ಯೋ ಎಂದು ನಾನು ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡಾಗ ಮರಣ ಯಾತನೆ ಅನುಭವಿಸುವ ತಾಯಿ ಹಸುವನ್ನು ಹೆಣ್ಣು ಕರುವು ಮೂಕ ಸಂವೇದನೆಯಿಂದ ನೆಕ್ಕುವಂತೆ ಮಾತನಾಡಲು ತಿಳಿಯದೆ ಸುಧಾಬಾಯಿ ನನ್ನ ಬೆನ್ನಿನ ಮೇಲೆ ಕೈಯಾಡಿಸುತ್ತಿದ್ದರು. ಬಂದ ನೋವು ಮತ್ತೆ 10-15 ನಿಮಿಷ ಶಾಂತವಾಗಿ ಸುಧಾರಿಸಿಕೊಳ್ಳಲು ಅನುವು ಮಾಡುತ್ತಿತ್ತು. ರಾತ್ರಿ 11 ಗಂಟೆಯ ವೇಳೆಗೆ ಆಸ್ಪತ್ರೆಯವರು ವಿಶ್ವನನ್ನು ಇವರನ್ನು ಮನೆಗೆ ಹೋಗುವಂತೆ ಹೇಳಿದರು. ನನ್ನ ನರಳಾಟವನ್ನು ಕಂಡು ವಿಶ್ವ ಮಂಕಾಗಿ ಹೋಗಿದ್ದ. ಇವರ ಮುಖದ ಮೇಲಂತೂ ನನ್ನ ಹೊಟ್ಟೆಯಲ್ಲಿ ಆಗುವಷ್ಟೇ ನೋವಿನ ಭಾವವು ಎದ್ದು ಕಾಣುತ್ತಿತ್ತು. ಹಿಂದಿರುಗಿ 3 ಸಲ ನನ್ನನ್ನು ನೋಡುತ್ತಾ ಇವರು ನಿಧಾನವಾಗಿ ವಿಶ್ವನನ್ನು ಕರೆದುಕೊಂಡು ಹೊರಟು ಹೋದರು. ಮತ್ತೊಮ್ಮೆ ಶಬ್ದವಿಲ್ಲದೆ ಅಬ್ಬರಿಸಿಕೊಂಡು ನೋವಿನ ಪ್ರವಾಹವೇ ನುಗ್ಗಿ ಬಂತು. ಅದು ಎಲ್ಲಿಂದ ಹುಟ್ಟಿ ಬರುತ್ತದೆ, ಎಲ್ಲಿಗೆ ಅಂತ್ಯವಾಗುತ್ತದೆ ಎಂದು ಯಾರಿಗೆ ತಿಳಿಯಬೇಕು? ನಡುವಿನ ಹಿಂಬದಿಯಿಂದ ಒಮ್ಮೆ ಹುಟ್ಟಿದರೆ ಮತ್ತೊಮ್ಮೆ ನಾಭಿಯ ಸ್ಥಾನದಿಂದ, ಮಗದೊಮ್ಮೆ ಗರ್ಭದ ಒಳಗಿಂದ ಹುಟ್ಟಿ ಸುಳಿದು ಬರುತ್ತಿತ್ತು. ಮತ್ತೊಮ್ಮೆ ಇಡೀ ಹೊಟ್ಟೆಯಲ್ಲಿ ನೊಲಿದು ಹೊರಳುತ್ತಿತ್ತು. ಅಯ್ಯೋ, ಇದನ್ನು ತಡೆಯುವವರು ಯಾರು? ಇದಕ್ಕೆ ಕೊನೆ ಯಾವಾಗ? ಅಮ್ಮ ಅಮ್ಮ ನನ್ನ ತಲೆ ಮೇಲೆ ಕೈಯಿಟ್ಟು ಸವರುತ್ತಾ, ಸ್ವಲ್ಪ ತಡೆದುಕೋ ಮಗು, ಇನ್ನೇನು ಎಲ್ಲ ಮುಗಿಯುತ್ತೆ ಸಮಾಧಾನ ಹೇಳುತ್ತಿದ್ದಳು. ಎಲ್ಲವೂ ಮುಗಿಯುವುದು ಅಷ್ಟು ಸುಲಭವಲ್ಲ. ಸ್ವಲ್ಪ ನೋವಿನಲ್ಲಿಯೇ ಮಗುವಿನ ಜನನವಾಗುವಂತಿದ್ದರೆ ತಾಯಿಗೆ ಅದರ ಮೇಲೆ ಮಮತೆ ಹೇಗೆ ಹುಟ್ಟಬೇಕು? ಮತ್ತೊಮ್ಮೆ ನೋವು ಮರಳಿ ಬಂತು. ದೇವರೇ, ನಾನು ಸಾಯುವ ಹಾಗೆ ಮಾಡು, ಈ ಕ್ಷಣವೇ ಮೃತ್ಯುವನ್ನು ಕೊಟ್ಟು ಬಿಡು, ನನಗೆ ಯಾವುದೂ ಬೇಡ, ಈ ಹಿಂಸೆ ತಡೆಯಲಾರೆ. ಅಮ್ಮ ಏನೇನೋ ಸಮಾಧಾನದ ಮಾತು ಹೇಳಿ ಸೊಂಟ ನೀವುತ್ತಾಳೆ. ಸುಧಾಬಾಯಿ ಏನೂ ತಿಳಿಯದೆ ಬೆನ್ನಿನ ಮೇಲೆ ಕೈ ಇಡುತ್ತಾರೆ. ಅಮ್ಮನ ಮಾತು ಕಿವಿಯ ಮೇಲೆ ಬೀಳುತ್ತದೆ, ಆದರೆ ಅದಕ್ಕೆ ಅರ್ಥವಿಲ್ಲ. ಅದು ಅರ್ಥವಿಲ್ಲದ ಮಾತೆಂಬುದು ಅಮ್ಮನಿಗೂ ಗೊತ್ತಿದೆಯೋ ಇಲ್ಲವೋ? ನಾನು ಅಳುವುದಿಲ್ಲ, ನನ್ನ ಮನಸ್ಸಿಗೆ ಬಂದುದನ್ನು ಬಾಯಿ ಬಿಟ್ಟು ಆಡುವುದಿಲ್ಲ. ದೇವರೇ, ನಾನು ಸಹಿಸಲಾರೆ, ಬೇಗ ಮೃತ್ಯುವನ್ನು ಕೊಡು. ದೇವರೆಂಬುದು ಭ್ರಾಮಕ ಕಲ್ಪನೆ. ನಾನು ಇಷ್ಟು ಪರಿಪರಿಯಾಗಿ ಕೇಳಿಕೊಂಡರೂ ನನಗೆ ಮರಣ ಕೊಡದ ಕಟುಕ ಅವನು. ಇಡೀ ಹೊಟ್ಟೆಯನ್ನು ಸುತ್ತುವರಿದು ಯಾರು ನಿಷ್ಕರುಣೆಯಿಂದ ಹಿಸುಕಿದಂತೆ ಆಗುತ್ತದೆ. ಇಷ್ಟಾದರೂ ಪ್ರಾಣ ಹೋಗದು. ಮತ್ತೆ ನೋವು ಶಮನವಾಯಿತು. ಪ್ರಜ್ಞೆ ತಿಳಿಯಾಗುತ್ತಿದೆ. ಇಂತಹ ಕಾಲದಲ್ಲಿ ಮರಣದ ಯೋಚನೆ ಮಾಡುವುದು ತಪ್ಪು. ಇದನ್ನು ಅನುಭವಿಸಿಯೇ ತೀರಬೇಕು. ಮತ್ತೆ ಬಂತು ಈ ಯಾತನೆಯು. ಪ್ರಪಂಚದಲ್ಲಿ ಸೃಷ್ಟಿಯಾಗಿರುವ ಯಾವ ಪ್ರಾಣಿಗೂ ಬೇಡ. ದೇವರೇ, ಮರಣ ಕೊಡು. ಅಯ್ಯಯ್ಯೋ, ನಾನು ಒಮ್ಮೆ ಹೊರಳಿ ಮಿಲಿಮಿಲಿ ಒದ್ದಾಡಿದೆ. ಹಾಗೆ ಆಡಬಾರದು ಮಗು, ನೆತ್ತಿ ನೀರು ಒಡೆದಿದೆ. ಇನ್ನೇನು 1-2 ಗಂಟೆಯಲ್ಲಿ ಹೆರಿಗೆ ಆಗುತ್ತದೆ. ಸುಧಮ್ಮ, ನರ್ಸನ್ನು ಕರೀರಿ ಎಂದು ಅಮ್ಮ ಹೇಳುತ್ತಿದ್ದಳು. 1-2 ಗಂಟೆಯಲ್ಲಿ ಆಗುತ್ತದಂತೆ. ಅದು 1-2 ಯುಗಗಳಲ್ಲಿ ಆಗುವ ನೋವು. ಕೊನೆಯನ್ನೇ ಅರಿಯದ ಜಗತ್ತಿನ ಹಿಂಸೆ ಎಲ್ಲವೂ ಹೆಂಗಸಿಗೆ ಶಾಪವಾಗಿ ಬಂದು ಹೀಗೆ ಗೋಳು ಹೊಯ್ದುಕೊಳ್ಳುತ್ತದೆ. ನರ್ಸು ಬಂದಳು. ಪರೀಕ್ಷೆ ಮಾಡಿ ಲೇಬರ್ ವಾರ್ಡಿಗೆ ಕರೆದುಕೊಂಡು ಹೋದಳು. ಅಲ್ಲಿಗೆ ಅಮ್ಮ, ಸುಧಾಬಾಯಿ ಯಾರು ಬರುವಂತಿಲ್ಲ. ಇನ್ನು ನರ್ಸಿನದೇ ಪಾರುಪತ್ಯ. ನೋವು ಮತ್ತೆ 2 ನಿಮಿಷ ಕಡಿಮೆಯಾಯಿತು. ಮತ್ತೊಮ್ಮೆ ಅದು ಪಂಚ ಪ್ರಾಣಗಳನ್ನು ಕೀಳುವಂತೆ ಮೂಲದಿಂದಲೇ ಒತ್ತಿಕೊಂಡು ಬಂತು. ಉಸಿರನ್ನು ಬಿಗಿ ಹಿಡಿದು ಅದನ್ನು ತಡೆಯುವ ನನ್ನ ಯತ್ನವು ವಿಫಲವಾಗಿ ನಾನು ಬಿಕ್ಕಿ ಹತ್ತು ಬಿಟ್ಟೆ. ಅಮ್ಮ ಎಂದು ಸಣ್ಣ ಧ್ವನಿಯಿಂದ ಕೂಗಿಕೊಂಡೆ. ಅಮ್ಮ ಅಲ್ಲಿರಲಿಲ್ಲ. ತನ್ನ ಪಾಡಿಗೆ ತಾನು ಒಂದು ಸ್ಟೂಲಿನಲ್ಲಿ ಕುಳಿತಿದ್ದಳು. ಇನ್ನು 1-2 ಗಂಟೆ ಹೀಗಾಗಬಹುದು, ತಡೆದುಕೋಬೇಕೋ ಎಂದು ತನಗೆ ಆ ನೋವಿನಲ್ಲಿ ಯಾವ ಸಂಬಂಧವೂ ಇವೆಂಬ ಅನುಕಂಪರಹಿತ ಧ್ವನಿಯಲ್ಲಿ ಹೇಳಿದಳು. ಹೊಟ್ಟೆಯೊಳಗಿಂದ ಕಿತ್ತು ಬರುತ್ತಿದೆ, ಮೇಲೆ ಬರುತ್ತಿದೆ. ಏನೇನೋ ಭಾಸಚಿತ್ರಗಳು ಮನಸ್ಸಿನಲ್ಲಿ ಹಾಯ್ದು ಹೋಗುತ್ತಿವೆ. ಬೆಟ್ಟಗಳನ್ನು ಕೊರೆದುಕೊಂಡು ಪೂನಾ, ಮುಂಬಾಯಿ ರೈಲು ಮಾರ್ಗ ಭೂಮಿಗೆ ಹಿಂಸೆಯಾಗುವುದೆಂದು ಘಾತಿಸಿ ಅದರಲ್ಲಿ ಧಡಧಡನೆ ನುಗ್ಗಿ ಹರಿಯುವ ವಿದ್ಯುತ್ ರೈಲು ಈಗ ಬಂದುದು ಪ್ರಚಂಡವಾಗಿದೆ.
ಒಳಗಿನಿಂದ ಪಿಕಾಸಿನಿಂದ ಮೀಟಿದಂತೆ ಆಗುತ್ತಿದೆ. ಅಗ್ನಿ ಪರ್ವತವು ಸಿಡಿಯುವ ಮೊದಲು ಭೂಗರ್ಭದಲ್ಲಿ ಲಾವಾರಸವು ಅದೆಂತ ಕ್ರೂರ ಉಷ್ಣದಿಂದ ತಕತಕನೆ ಕುದಿಯುತ್ತದೆಯೋ. ಅಮ್ಮ, ಅಮ್ಮ, ಅಯ್ಯೋ, ನಿಮ್ಗೆ ಹೇಗೂ 8 ವರ್ಷದ ಒಬ್ಬ ಮಗ ಇದ್ದಾನಲ್ಲ, ಮತ್ತೆ ಹೇಗ್ ಬಸುರಾದ್ರಿ? ನರ್ಸ್ ಕೇಳಿದಳು. ಅವಳ ಧ್ವನಿಯಲ್ಲಿ ಬುದ್ಧಿವಾದವಿತ್ತು ಅಥವಾ ತಿರಸ್ಕಾರವಿತ್ತು. ಮುಖದ ಚರ್ಮವನ್ನು ಸುಕ್ಕುಗಟ್ಟಿಸುವ ಯಾತನೆಯಲ್ಲಿಯೂ ಹಿಂದಿರುಗಿ ನಾನು ಅವಳ ಮುಖ ನೋಡಿದೆ. ಅವಳು ಬಂದೆಯೇ ಸರಿ. ಹೆಂಗಸಾದವಳು ಹೆಂಗಸಿಗೆ ಇಂಥ ಪ್ರಶ್ನೆ ಕೇಳಬಾರದು. ಭೂಕಂಪದಂತೆ ಆಯಿತು. ಯಾತನೆಯ ಯಮಲೀಲೆಯ ಅತ್ಯುಗ್ರಾವಸ್ಥೆ ಏರುತ್ತಿತ್ತು. ಇನ್ನು ನಾನು ತಡೆಯಲಾರೆ. ಈ ನರ್ಸಿನ ಎದುರಿನಲ್ಲಿ ನನ್ನ ಸಹನೆಯ ಶಕ್ತಿ ಸತ್ತು ಹೋಗುತ್ತಿದೆ. ನಮ್ಮ ತಾಯಿನ ಕರೀರಿ ಎಂದು ನಾನು ಮೊರೆ ಇಟ್ಟೆ. ಲೇಬರ್ ವಾರ್ಡ್ಗೆ ಅವರು ಬರಕೂಡದು. ಈ ತಕ್ಷಣ ಕರೀರಿ, ಇಲ್ಲದಿದ್ರೆ ಡಾಕ್ಟರ್ನ ಕೂಗಿ ಎಂದು ನಾನು ಕಿರುಚಿದೆ. ನರ್ಸ್ ಹೊರಗೆ ಹೋಗಿ ಬಿಟ್ಟಳು. ಅಮ್ಮ ಎಂದು ಕೂಗಿದೆ. 2 ನಿಮಿಷದಲ್ಲಿ ಲೇಡಿ ಡಾಕ್ಟರೊಡನೆ ಅಮ್ಮ ಬಂದಳು. ಲೇಡಿ ಡಾಕ್ಟರ್ ಪರೀಕ್ಷೆ ಮಾಡಿ, ಇನ್ನು ಸ್ವಲ್ಪ ಹೊತ್ತಮ್ಮ ಸಹಿಸಿಕೊಳ್ಳಿ, ನಿಮ್ಮ ತಾಯಿ ಇಲ್ಲೇ ಇರುತ್ತಾರೆ ಎಂದು ಹೇಳಿ ಹೊರಟು ಹೋದರು. ಅಮ್ಮ ಹತ್ತಿರ ಕೂತು ನನ್ನ ತಲೆಯ ಮೇಲೆ ಕೈ ಆಡಿಸಿದಳು. ಮಗು, ತಡ್ಕೋಬೇಕು. ಹೆಂಗಸಾದವಳು ಈ ನೋವನ್ನ ತಡೆಯೋದಿಲ್ಲ ಅಂದರೆ ಪ್ರಪಂಚದ ಗತಿ ಏನು? ಅಮ್ಮ ಹೇಳಿದಂತಿತ್ತು. ಹೊಟ್ಟೆಯ ಯಾತನೆ ಏರುತ್ತಿತ್ತು. ಆದರೆ ನನ್ನ ಮನಸ್ಸು ಅದನ್ನು ಸಹಿಸುವ ಹೊಸ ಸಿದ್ಧತೆಗೆ ಪ್ರಾರಂಭಿಸಿತು. ಒಮ್ಮೊಮ್ಮೆ ಗರ್ಭದ ಸುತ್ತಲೂ ನಿರ್ದಯವಾಗಿ ಮೀಟಿಕಿತ್ತಂತೆ ಬರುತ್ತಿತ್ತು. ಮತ್ತೆ ಏನೇನೋ ಭಾಸಚಿತ್ರಗಳು. ವೀಣೆಯಲ್ಲಿ ಮಂತ್ರವನ್ನು ನುಡಿಸುವಾಗ ಅದೆಷ್ಟು ನಿಷ್ಕರಣೆಯಿಂದ ವೈಣಿಕನು ತಂತಿಯನ್ನು ಮೀಟುತ್ತಾನೆ. ಸುಖವಾಗಿ ನಾವು ತಲೆದೂಗಿ ಮೆಚ್ಚುವ ಧ್ವನಿಯು ವೀಣೆಯ ಗರ್ಭದ ಯಾತನೆಯಿಂದಲೇ ಹುಟ್ಟುತ್ತದೆ. ಹೋ ಹೋ, ಮತ್ತೆ ಮತ್ತೆ ಬರುತ್ತಿದೆ. ಮೊದಲು ಸ್ವಲ್ಪ ವೇಳೆ ವಿರಾಮ ಕೊಟ್ಟು ಬರುತ್ತಿದ್ದ ಯಾತನೆ ಈಗ ಬಿಡುವನ್ನೇ ಕೊಡದೆ ದ್ರುತದಲ್ಲಿ ನಡೆಯುವ ತಾಳದ ಪೆಟ್ಟಿನಂತೆ ಬಡಿಯುತ್ತಿದೆ. ನೋವಿನ ಒತ್ತಡದ ವೇಗವು ಸೃಷ್ಟಿಯು ಸಮೀಪಿಸುತ್ತಿರುವುದರ ಗುರುತೇನು? ಅಮ್ಮ, ಈಗ ನೀನಿಲ್ಲದಿದ್ದರೆ ನನ್ನ ಕೈಯಲ್ಲಿ ತಡೆಯುವುದಕ್ಕಾಗ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಹೆರಿಗೆಗೆ ತವರಿಗೆ ಹೋಗ್ಬೇಕು. ಇಲ್ಲದಿದ್ದರೆ ತಾಯಿಯೇ ಮಗಳ ಮನೆಗೆ ಬರಬೇಕು. ಮಗಳ ಹೊಟ್ಟೆಯಲ್ಲಿ ಹೊಸ ಬಳ್ಳಿ ಒಡೆದು ಹೊರಬರುವಾಗ ಅದರ ಸ್ಪಂದನದ ಯಾತನೆಯನ್ನು ತಾಯಿ ಬಳ್ಳಿಯಲ್ಲದೆ ಮತ್ತೆ ಯಾವುದು ಅರಿಯಬಲ್ಲದು? ನಮ್ಮಮ್ಮ ಇನ್ನೂ ಜೀವಂತ ಇದ್ದಾಳೆ. ತಾಯಿ ಸತ್ತ ಹೆಣ್ಣು ಮಕ್ಕಳು ಗರ್ಭಿಣಿ ಆಗಬಾರದು. ಎಂದು ಕೈ ನೀಡಿ ನಾನು ಅಮ್ಮನ ಕೈ ಹಿಡಿದುಕೊಂಡೆ. ಮಗು, ಇನ್ನೇನು ಆಯಿತು. ಭದ್ರವಾಗಿ ಉಸಿರು ಹಿಡಿದು ಒಂದು ಸಲ ಶಕ್ತಿಯಿಂದ ಮುಕ್ಕು, ಅಮ್ಮ ಹೇಳುತ್ತಿದ್ದಳು. ಮಗಳ ಹೆರಿಗೆಯನ್ನು ತಾಯಿಯೇ ಮಾಡಿಸಬೇಕು, ಮತ್ತೆ ಯಾರು ಮಾಡಿಸಲಾರರು. ಹೆತ್ತ ತಾಯಿಯ ಎದುರಿನಲ್ಲಿ ನಾಚಿಕೆ, ಸಂಕೋಚ, ಗರ್ವ, ಅಹಂಕಾರ ಯಾವುದೂ ಇಲ್ಲ. ತನ್ನ ತಾಯಿಯ ಕಾಲಿನ ಹತ್ತಿರ ಮಲಗಿ ಸರ್ವ ಭಾವಗಳನ್ನು ಸಮರ್ಪಿಸಿಯೇ ಮಗಳು ಸಹ ತಾಯ್ತನದ ಪೂಜ್ಯತೆಗೆ ಏರಬೇಕು. ಅವರು ಕಾಂಡಾಲದಲ್ಲಿ ಬರೆದ 8 ಚಿತ್ರಗಳು. ಅಯ್ಯೋ, ಮತ್ತು ನೋವು ಒತ್ತಿ ಒತ್ತಿ ಬಂತು. ಈಗ ನಾನು ಉಸಿರು ಹಿಡಿದು ಒತ್ತರಿಸಬೇಕು. ಜಗತ್ತಿನ ನೋವೆಲ್ಲವೂ ಅಖಂಡವಾಗಿ ಪ್ರತಿಯೊಬ್ಬ ಹೆಂಗಸಿನಲ್ಲಿಯೂ ಪುನರ್ಘಟಿಸುತ್ತದೆ. ಆ ನೋವನ್ನು ತಾಳದವಳು ಹೆಂಗಸೇ ಅಲ್ಲ. ವೇದನೆ ಪೂರ್ಣವಾಗಿ ಹೆಂಗಸಿನದೆ. ಅದರ ಸಂವೇದನೆ ಮಾತ್ರ ಪುರುಷನದು. ಯಜಮಾನಿಕೆಯು ಅನುಭವಿಯದಲ್ಲ, ಸಂವೇದಕನದು. ನೋವು ಸಂವೇದನೆಯಾಗಿ ಮಾರ್ಪಟ್ಟಾಗ ಅದರಲ್ಲಿ ಪ್ರಕಟವಾಗುವುದು ಕಲೆಯಲ್ಲಿ ದೊರೆಯುವಂತ ಆನಂದ ಮಾತ್ರ. ಹಾಯ್, ವೇದನೆ ಕಳೆಯಿತೇನು? ನನ್ನ ತಲೆ ಅಮ್ಮನ ತೊಡೆಯ ಮೇಲಿದೆ. ರಾತ್ರಿ ಕಳೆಯಿತೆಂದು ತೋರುತ್ತದೆ. ಈಗ ಸ್ವಲ್ಪವೂ ನೋವಿಲ್ಲ. ಅಮ್ಮ ಕೇಳಿದಳು. ಸ್ವಲ್ಪವೂ ನೋವಿಲ್ಲವೇ ಮಗು? ಇಲ್ಲ. ನಾನು ಕಣ್ಣು ಮುಚ್ಚಿ ಹಾಗೇ ಮಲಗಿದೆ. ಸುಮಾರು ಅರ್ಧ ಗಂಟೆ ಕಳೆದಿರಬಹುದು. ಅಮ್ಮ ಮತ್ತೆ ಕೇಳಿದಳು. ಸ್ವಲ್ಪವೂ ನೋವು ಬರುತ್ತಿಲ್ಲವೇ? ನಾನು ಇಲ್ಲವೆಂದೆ. ನನ್ನ ಸೊಂಟದ ಹತ್ತಿರ ಕೈಯಾಡಿಸುತ್ತಾ ಅಮ್ಮ ಎಂದಳು. ನನಗೆ ಭಯವಾಗುತ್ತೆ ಮಗು. ಡಾಕ್ಟರ್ನಾದ್ರೂ ಕೂಗಬೇಕು. ಸ್ವಲ್ಪ ಆರಾಮ ಆಗಿದೆ. ನೋವು ನಿಂತರೆ ನೀನ್ಯಾಕೆ ಗಾಬರಿ ಆಗ್ತೀಯಾ? ಹಾಗಲ್ಲಮ್ಮ. ಜೀವಂತವಾಗಿರುವ ಮಗು ಹೊಟ್ಟೆಯಲ್ಲಿ ಸುಮ್ಮನೆ ಇರೋದಿಲ್ಲ. ಅದು ಭೂಮಿಗೆ ಬರೋಕೆ ತಪ ಪಡುತ್ತೆ. ಆದ್ದರಿಂದಲೇ ನೋವಾಗೋದು. ಇಷ್ಟು ಹೊತ್ತು ನೋವು ನಿಲ್ಲಬಾರದು. ಒಳಗೆ ಮಗುಗೆ ಏನಾಗಿದೆಯೋ ಅಂತ ನನಗೆ ಅನುಮಾನವಾಗುತ್ತೆ. ಎಂದರೆ ಮಗು ಹೊಟ್ಟೆಯೊಳಗೆ ಸತ್ತು ಹೋಗಿದೆಯೇ? 1-2 ನಿಮಿಷ ಮನಸ್ಸು ನಿರ್ವೇದನೆಗೆ ಸಿಕ್ಕಿತು. ನಂತರ ಹೊಟ್ಟೆಯೊಳಗೆ ವಿಪರೀತ ಸಂಕಟ ಒತ್ತಿಕೊಂಡು ಬಂದಿತ್ತು. ಅದರ ಮುಖವನ್ನು ಸಹ ನೋಡದಿದ್ದರು, ಅದರ ಬಣ್ಣ ಆಕೃತಿಗಳು ತಿಳಿಯದಿದ್ದರು, ಅದು ಗಂಡೋ ಹೆಣ್ಣೋ ಎಂದು ಗೊತ್ತಿಲ್ಲದಿದ್ದರು, ಆ ಮಗುವನ್ನು ನಾನು ನನ್ನ ಅಂತಃಪ್ರಜ್ಞೆಯಲ್ಲಿಯೇ ಇಷ್ಟು ದಿನವೂ ಪ್ರೀತಿಸುತ್ತಿದ್ದೇನೆ ಎಂದು ಕಾಣುತ್ತದೆ. ಈಗ ಅದೇ ಇಲ್ಲವಾದರೆ ಇಷ್ಟು ದಿನದ ನನ್ನ ಜೀವಂತ ಸಂಭ್ರಮವು ತನ್ನ ಮೂಲ ಅರ್ಥವನ್ನೇ ಕಳೆದುಕೊಳ್ಳುತ್ತದೆ. ದೇವರೇ, ನೋವು ಬರಲಿ, ಮತ್ತೆ ನೋವು ಬರಲಿ. ನನ್ನ ಶಕ್ತಿಯ ಮೂಲವೇ ಪ್ರಚೋದಿತವಾಗಿ ಆ ನೋವನ್ನು ಸಹಿಸಲಿ. ಆ ಶಕ್ತಿಯು ನನ್ನಲ್ಲಿ ಸಾಲದಾದರೆ ನಾನು ಅದರಲ್ಲಿ ಸತ್ತು ಹೋಗಲಿ. ಆದರೆ ಹೊಟ್ಟೆಯಲ್ಲಿರುವ ಮಗು ಮಾತ್ರ ಸುರಕ್ಷಿತವಾಗಿ ಹೊರಗೆ ಬರಲಿ. ನೋವೆಂಬುದು ಮಗುವಿನ ಜೀವದ ಗುರುತಾದರೆ ನನಗೆ ಆ ನೋವೇ ಬೇಕು. ಅಷ್ಟರಲ್ಲಿ ಅಮ್ಮ ಡಾಕ್ಟರ್ನು ಕರೆದಿದ್ದರು. ಡಾಕ್ಟರ್ ಬಂದು ಇಂಜೆಕ್ಷನ್ ಚುಚ್ಚಿದರು. ಆದರೂ ನೋವು ಬರಲಿಲ್ಲ. ಸ್ವಲ್ಪ ಹೊತ್ತು ಕಳಿಬೇಕು ಎಂದು ಹೇಳಿ ಡಾಕ್ಟರ್ ಹೊರಗೆ ಹೋದರು. ನಾನು ಅಮ್ಮನ ಮುಖ ನೋಡಿದೆ. ಅಮ್ಮನು ಆ ನೋವಿಗಾಗಿ ಕಾಯುತ್ತಿರುವಂತೆ ಕಂಡಳು. ನಾನು ಕಣ್ಣು ಮುಚ್ಚಿ ನೋವಿಗಾಗಿ ಪ್ರಾರ್ಥಿಸಿದೆ. 1/4 ಗಂಟೆಯಲ್ಲಿ ನಾಭಿಯ ಹತ್ತಿರ ಸಣ್ಣ ಸುಳಿಯಾಗಿ ಯಾತನೆ ಪ್ರಾರಂಭವಾಯಿತು. ಮತ್ತೆ ಅದು ಜೋರಾಗಿಯೇ ಏರಿತು. ನನ್ನ ಮುಖವು ಅದನ್ನು ಸಹಿಸುವಾಗ ಸುಕ್ಕುಗಟ್ಟಿತು. ಅಮ್ಮನ ಮುಖದಲ್ಲಿ ಗೆಲುವು ಕಂಡಿತು. ಮತ್ತೆ ಅರ್ಧ ಗಂಟೆ ನೋವು ಅತ್ಯುಗ್ರವಾಗಿ ಕಾಣಿಸಿಕೊಂಡಿತು. ತೀರ ಚಿಕ್ಕ ವಯಸ್ಸಿನಲ್ಲಿ ನಾನು ಇವರ ಊರಾದ ಅಗ್ರಹಾರಕ್ಕೆ ಹೋಗಿದ್ದಾಗ ಅಲ್ಲಿ ಐರಾವಣ ಮೈರಾವಣ ಕಾಳಗವನ್ನು ಯಕ್ಷಗಾನ ಕುಳಿತದಲ್ಲಿ ನೋಡಿದ್ದೆ.
ಅದರಲ್ಲಿ ಯುದ್ಧ ಮಾಡುವಾಗ ಐರಾವಣ ಮೈರಾವಣವರು ಹುಡಿ ಹುಡಿ ಗಟ್ಟಿ ಪುಡಿ ಪುಡಿ ಗಟ್ಟಿ ಧರಣಿಯ ಬಿಡಿದಲೆ ಅಡಿಯಲಿ ಮೆಟ್ಟಿ ಪಡಪಡ ಎಂದು ಕುಣಿಯುತ್ತಿದ್ದಾಗ ಅಟ್ಟಿನ ಹಲಗೆಗಳಿಗೆ ಆಗುವಂತಹ ನೋವು ಎದ್ದು ಎದ್ದು ಕುಣಿಯಿತು. ಓ, ಇದನ್ನು ತಡೆಯಲಾರೆ, ನಾನು ಖಂಡಿತವಾಗಿಯೂ ಉಳಿಯುವುದಿಲ್ಲ. ಆಹಾ, ಈ ಸಲದು ಬರೀ ನೋವಲ್ಲ, ಕಣೆಗೆ ಸಿಕ್ಕಿಸಿ ನನ್ನ ಹೊಟ್ಟೆಯನ್ನೇ ಕಬ್ಬಿನಂತೆ ಅರೆಯುತ್ತಿದೆ. ಅಮ್ಮ ಅಮ್ಮ, ಅಯ್ಯೋ. ಇನ್ನೊಂದ್ಸಲ ಮುಕ್ಕಿ ಬಿಡು ಮಗು, ಆಗಿ ಹೋಯಿತು. ಉಸಿರು ಕಟ್ಟಿ ಮುಕ್ಕು ಎಂದು ಅಮ್ಮ ಹೇಳಿದಳು. ನಾನು ಉಸಿರು ಕಟ್ಟಿದೆ. ಕಾಲಿನ ಹತ್ತಿರ ಇದ್ದ ನರ್ಸು ಇನ್ನು ಸ್ವಲ್ಪ ಬಿಗಿ ಕೊಡಬೇಕು ಎಂದಳು. ಕಣೆಯಿಂದ ಕಬ್ಬು ಹೊರಬಂದಂತೆ ನಾನು ನೋವಿನಿಂದ ಮುಕ್ತಳಾದೆ. ಹಾಯ್. ನಿಧಾನವಾಗಿ ಉಸಿರೆಳೆದುಕೊಂಡೆ. ದೇಹವು ಪೂರ್ಣವಾಗಿ ನಿಶ್ಶಕ್ತವಾಯಿತು. ಮಗು ಹತ್ತಿತ್ತು. ಅದು ಹೆಣ್ಣೋ ಗಂಡೋ ಎಂದು ತಿಳಿಯಲು ಆಸ್ತೆ ಇಲ್ಲದ ಬಳಲಿಕೆಯು ನಿರ್ಮಮಕಾರವು ನನ್ನಲ್ಲಿ ಉಂಟಾಗಿತ್ತು. ನನಗೆ ಸ್ನಾನ ಮಾಡಿಸಿ ಕರೆತಂದು ಪ್ರತ್ಯೇಕ ಕೋಣೆಯ ಮಂಚದ ಮೇಲೆ ಮಲಗಿಸಿ ಕಾಫಿ ಕೊಡುವ ವೇಳೆಗೆ ಮಗುವನ್ನು ಮೈ ತೊಳೆದು ತಂದು ಪಕ್ಕದ ತೊಟ್ಟಿನಲ್ಲಿ ಮಲಗಿಸಿದರು. ಹೆಣ್ಣು ಮಗುವಂತೆ. ಅಮ್ಮನೇ ಗೆತ್ತಿ ನನ್ನ ಕಣ್ಣಿನ ಮುಂದೆ ಹಿಡಿದು ತೋರಿಸಿದಳು. ಇಡೀ ರಾತ್ರಿ ಜಾಗರಣೆ ಮಾಡುತ್ತಿದ್ದ ಸುಧಾಬಾಯಿ ತೊಟ್ಟಿಲಿನ ಹತ್ತಿರದಿಂದ ಕದಲಲಿಲ್ಲ. 11ನೇ ದಿನ ಮನೆಗೆ ಹೋಗುವಾಗ ಇವರು ಆಸ್ಪತ್ರೆಯ ಬಿಲ್ಲು ಒಟ್ಟು 175 ರೂಪಾಯಿ ಕೊಟ್ಟಿದ್ದನ್ನು ನೋಡಿ ಅಮ್ಮ ಸಿಡಿಮಿಡಿಗೊಂಡಳು. ನೀವೆಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಲಿಲ್ಲ. ಹೆರಿಗೆ ಬಾಣಂತನ ಇವೆಲ್ಲ ಅಡಿಗೆ ಮಾಡೋ ಹಾಗೆ ಹೆಂಗಸಿಗೆ ಸಾಮಾನ್ಯವಾದದ್ದೇ. ತೀರ ಬೇಕಾದರೆ ಡಾಕ್ಟರ್ನ ಸ್ವಲ್ಪ ಹೊತ್ತು ಕರಿಬಹುದಾಗಿತ್ತು. ನನ್ನ ಮಾತು ಕೇಳದೆ ನೀವೇ ಆಸ್ಪತ್ರೆಗೆ ಹೋದಿರಿ. ಬುದ್ಧಿ ಇಲ್ಲದೆ ಅಷ್ಟೊಂದು ರೂಪಾಯಿ ಸುರಿದಿರಿ. ಇರೋ ದುಡ್ಡು ಹೆರಿಗೆಗೆ ಸುರಿದು ನಾಳೆ ಮಗುನ ಹಾಲಿಲ್ಲದೆ ಉಣಗಿಸೋ ಲೆಕ್ಕಾಚಾರ ಇದು ಎಂದು ನಮ್ಮಿಬ್ಬರನ್ನು ಬೈದಳು. ಅಮ್ಮನ ಮಾತು ನಿಜ. ಆದರೆ ಅಮ್ಮನಿಗೆ ಈ ಪರಿಸರ ಪೂರ್ತಿ ಅರ್ಥವಾಗುವುದಿಲ್ಲ. ಅಮ್ಮ ಇರುವಾಗ ಶಾಸ್ತ್ರ ಸಂಬಂಧ ಏನೂ ಇಲ್ಲದೆ ನಡೆಯುವುದಿಲ್ಲ. ಇವರು ನಮ್ಮ ಕಡೆಯ ಒಬ್ಬರನ್ನು ಹುಡುಕಿ ಕರೆದುಕೊಂಡು ಬಂದರು. ಕೆಳಗಿನ ಮನೆಯ ದಂಪತಿಗಳಲ್ಲದೆ ನಮ್ಮ ಪರಿಚಯದ ಇನ್ನೂ 4 ಜನಕ್ಕೆ ಊಟಕ್ಕೆ ಹೇಳಿ ನಾಮಕರಣ ಮಾಡಿದೆವು. ಮಗು ಸೋಮವಾರ ಹುಟ್ಟಿದೆ ಭೂಪತಿ. ನಿಮ್ಮಮ್ಮನ ಹೆಸರು ಆಗುತ್ತೆ. ಮಗನ ಹೊಟ್ಟೆಯಲ್ಲಿ ಹುಟ್ಟುವ ಮೊದಲ ಮಗನಿಗೆ ತಂದೆಯ ಹೆಸರಿಡಬೇಕು, ಹಿರಿ ಮಗಳಿಗೆ ತಾಯಿಯ ಹೆಸರಿಡಬೇಕು, ಗೌರಮ್ಮ ಅಂತ ಇಡಿ ಎಂದು ಅಮ್ಮ ಹೇಳಿದಳು. ನಾವಿಬ್ಬರೂ ಸೇರಿ ಅದನ್ನು ಉಮಾ ಎಂದು ಮಾಡಿದೆವು. ಉಮಾ ಗೌರಿ ಎರಡೂ ಒಂದೇ ಹೆಸರು. ಅದು ಅಮ್ಮನಿಗೆ ಚೆನ್ನಾಗಿ ಗೊತ್ತು. ಇವರ ಹೆಸರು, ತಂದೆಯ ಹೆಸರು ಕಾಶೀಪತಿ ಭಟ್ಟರು ಎಂದು. ವಿಶ್ವನಿಗೆ ಇಟ್ಟಿರುವುದು ಅದೇ ಹೆಸರು. ನನಗೆ ಹೆರಿಗೆ 2 ತಿಂಗಳು ತುಂಬಿದ ಮೇಲೆ ಒಂದು ದಿನ ಇವರು ಅಮ್ಮನನ್ನು ಬೊಂಬಾಯಿ ತೋರಿಸುವುದಕ್ಕೆಂದು ಕೋಲಾಬಾ ಕಡೆಗೆ ಕರೆದುಕೊಂಡು ಹೋದರು. ವಿಶ್ವ ಸ್ಕೂಲಿಗೆ ಹೋಗಿದ್ದ. ಸುಧಾಬಾಯಿ ಮೇಲೆ ಬಂದರು. ಅವರು ಅದೇನೋ ನಮ್ಮ ಮನೆಗೆ ಬಂದು 3 ದಿನವೇ ಆಗಿತ್ತು. ಅವರು ಯಾವಾಗ ಬರಲಿ ಉಮಾ ಎಚ್ಚರವಾಗಿದ್ದರೆ ಅವಳನ್ನು ಎತ್ತಿ ತಮ್ಮ ತೊಡೆಯ ಮೇಲೆ ಕೊಳ್ಳುತ್ತಾರೆಯೇ ಹೊರತು ತೊಟ್ಟಿಲಿನಲ್ಲಿ ಬಿಡುವುದೇ ಇಲ್ಲ. ಅವಳಿಗೂ ಅದೇ ಅಭ್ಯಾಸ. ಒಂದು ಗಳಿಗೆಯೂ ಒಬ್ಬಳೆ ತೊಟ್ಟಿನಲ್ಲಿ ಸುಮ್ಮನೆ ಮಲಗಿರುವುದಿಲ್ಲ. ಅವಳ ಮುಖಕ್ಕೆ ಒಮ್ಮೆ ದೃಷ್ಟಿ ತೆಗೆದು ಸುಧಾಬಾಯಿ ಎಂದರು, ನೀವು ಪುಣ್ಯವಂತರವ್ವ. ನಿಮ್ಮನೆಯಾಗ ಉಮಾಕ ಹುಟ್ಟ್ಯಾಳ. ಅವಳು ಹುಟ್ಟುವಾಗ ಎಷ್ಟು ನೋವು ಕೊಟ್ಟಳು ನೀವೇ ನೋಡಿದ್ರಲ್ಲ. ಇನ್ನೂ 10 ಪಟ್ಟು ನೋವು ಕೊಡುವಲ್ಯಾಕೆ? ಅವಳೊಮ್ಮೆ ನಗ್ತಾರಲ್ಲ, ಅದೇ ಮರ್ತು ಹೋಗ್ತದ. ಹೌದಲ್ಲೋ ಹೇಳ್ರಿ ಎಂದು ಅವರು ನನ್ನ ಮುಖ ನೋಡಿದರು. ನಿಮಗೂ ಇಂಥವಳು ಒಬ್ಬ ಆಗ್ತಾಳೆ ನೋಡಿ. ಅವಳು ಹುಟ್ಟುವಾಗ ನೀವು ಇನ್ನೂ ಹೆಚ್ಚು ನೋವು ತಿನ್ನಿ ನಾನು ಅಂದಾಗ ಆಕೆ ಮ್ಲಾನ ವದನೆಯಾದರು. ಎಷ್ಟೋ ಸಲ ಹಾಗೆ ಮಾತನಾಡುವುದರಿಂದ ಆಕೆಗೆ ಸಂತೋಷವಾಗುತ್ತಿತ್ತು. ಅಂತೆಯೇ ನಾನು ಈಗಲೂ ಹಾಗೆ ಮಾತಾಡಿದ್ದು. ಅವರು ಉಮೆಯನ್ನು ಎದೆಗೆ ಅವಚಿಕೊಂಡು ತಲೆ ತಗ್ಗಿಸಿದರು. 1 ನಿಮಿಷದಲ್ಲಿ ಕಣ್ಣು ತುಂಬಿ ಬಂದು ಆಕೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಹೋಗ್ಲಿ ಬಿಡಿ, ದೇವರು ಕೊಡ್ತಾನೆ. ಯಾಕೆ ಕಣ್ಣೀರ್ ಹಾಕ್ತೀರಿ? ಯಾಕೆ ಕಣ್ಣೀರ್ ಹಾಕ್ಬೇಕು? ಉಮಾನೇ ನಿಮ್ಮ ಮಗಳಲ್ವೇ? ಇವಳನ್ನ ನೀವೇ ಕರ್ಕೊಂಡು ಹೋಗಿ. ವಿಶ್ವ ನಮಗೆ ಹೇಗೆ ಹೊಂದ್ಕೊಂಡಿದ್ದಾನೆ ನೋಡಿ ಎಂದರು. ನನಗೆ ತಿಳಿದ ಸಮಾಧಾನ ಮಾತುಗಳನ್ನು ಹೇಳಿದೆ. ಇನ್ನೂ ಆಗೋ ಹಂಗಿಲ್ರಿ ಎಂದು ಆಕೆ ಬಿಕ್ಕುತ್ತಲೇ ಹೇಳಿದಳು. ನಿಮಗಿನ್ನು ಯಾವ ವಯಸ್ಸು? 28, 29 ಆಗಿರ್ಬೋದು. ನನ್ನದೇ ವಯಸ್ಸು. ಅದಕ್ಕಲ್ರಿ ನಾನು ಆಮೇಲೆ ಇಲ್ಲ ಆಗೋದೇ ಇಲ್ಲ. ಅದಕ್ಕಲ್ರಿ ಇನ್ನು ಆಗೋದೇ ಇಲ್ಲ. ಇನ್ನು 3 ದಿನದಿಂದ ನಾನು ಅದೇ ಸಂಗತಿಗೆ ಅಳ್ತಾ ಮನೆಯಾಗ ಇದ್ದೆ. ಮ್ಯಾಲ್ ಕೂಡ ಬರ್ಲಿಲ್ಲ ಎಂದು ಆಕೆ ಕಣ್ಣೀರು ಒರೆಸಿಕೊಂಡಳು. ಅದೇನು ಕಾರಣವೆಂದು ನಾನು ಪರಿಪರಿಯಾಗಿ ಕೇಳಿದರೂ ಹೇಳಲಿಲ್ಲ. ಮನಸ್ಸಿಗೆ ತುಂಬ ನೋವಾಗುವ ಸಂಗತಿಯನ್ನು ನಾವು ಬಲವಂತ ಪಡಿಸಿದಾಗ ಕೇಳುವುದಕ್ಕಿಂತ ಸುಮ್ಮನಿದ್ದು ಬಿಟ್ಟರೆ ಅವರೇ ಮನಸ್ಸು ತಡೆಯದಾದಾಗ ಹೇಳುತ್ತಾರೆ. ಸುಧಾಬಾಯಿ ನನ್ನೊಡನೆ ಹಾಗೆ ಮಾಡುತ್ತಿದ್ದರು. ಅವರ ಯಜಮಾನರಿಗೂ ಅವರಿಗೂ ಏನು ಮಾತುಕತೆ ನಡೆಯಿತು? ಆತ ಮತ್ತೇನು ತಲೆಗೆ ಹಚ್ಚಿಕೊಂಡಿದ್ದಾರೆಯೋ? ಆತನ ವಿಚಾರವೂ ಚರ್ಯೆಯೂ ಯಾರಿಗೆ ಅರ್ಥವಾಗಬೇಕು? ಸ್ವಲ್ಪ ವೇಳೆ ಉಮೆಯನ್ನು ತಬ್ಬಿ ಆಡಿಸಿ ಅವಳು 2 ಸಲ ಒದ್ದೆ ಮಾಡಿದ ತಮ್ಮ ಸೀರೆಯನ್ನು ಹಿಂಡಿಕೊಂಡು ಅವರು ಕೆಳಗೆ ಇಳಿದು ಹೋದರು. ಮತ್ತೆ 15 ದಿನದಲ್ಲಿ ಅವರು ಇನ್ನೂ ಇಳಿದು ಹೋದರು. ಆಕೆಯನ್ನು ನಾನು ಮೊದಲ ಬಾರಿಗೆ ನೋಡಿದಾಗ ತುಂಬಿದ ಮೈಕಟ್ಟಿನ ಹೆಣ್ಣು. ನಂತರ ದಿನಕ್ರಮೇಣ ಇಳಿದು ತೆಳ್ಳಗಾಗುತ್ತಿದ್ದರು. ಈಗ 15 ದಿನಗಳಲ್ಲಿ ಹಲ್ಲಿಯಂತೆ ಆಗಿ ಹೋಗಿದ್ದಾರೆ. ಅಮ್ಮ ಮನೆಯಲ್ಲೇ ಇರುತ್ತಿದ್ದಳು. ಅವಳ ಎದುರಿಗೆ ನಾನು ಅವರ ಕೈಲಿ ಈ ವಿಷಯವನ್ನು ಬಿಚ್ಚಿ ನಿಕಟವಾಗಿ ಮಾತನಾಡುವಂತಿರಲಿಲ್ಲ. ಈ ನಡುವೆ ಅಮ್ಮ ಊರಿಗೆ ಹೊರಟಳು. ನೀನು ಅಲ್ಲಿಗೆ ಯಾಕೆ ಹೋಗ್ಬೇಕು? ಇಲ್ಲೇ ಇದ್ದು ಬಿಡು ಎಂದು ನಾನು ಹೇಳಿ ಇವರು ಒತ್ತಾಯ ಮಾಡಿದರೂ ಅವಳು ಒಪ್ಪಲಿಲ್ಲ. ಏನಾದರೂ ಗಂಡು ಮಗನ ಮನೆಯಲ್ಲಿ ಇದ್ದು ಪ್ರಾಣ ಬಿಡೋದು ಧರ್ಮ. ಮಗು, ನಾನು ಬಂದು ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದೆ. ನನಗೆಷ್ಟೋ ಸಂತೋಷವಾಯಿತು. ಹಾಗೆಯೇ ಹೋಗ್ತಾ ಭದ್ರಾವತಿಗೆ ಹೋಗಿ ಶ್ರೀದೇವಿನ ನೋಡ್ಕೊಂಡು ಹೋಗ್ತೀನಿ. ಅವಳನ್ನ ನೋಡಿ 4 ವರ್ಷವೇ ಆಯ್ತು.
ಯಾರನ್ನು ತವರು ಮನೆಗೆ ಕರೆಸಿಕೊಳ್ಳೋ ನನ್ನ ಪುಣ್ಯ, ನಿಮ್ಮಣ್ಣ ಸತ್ತ ದಿನಕ್ಕೆ ಮುಗಿದು ಹೋಯ್ತು ಎಂದು ಕಣ್ಣೀರು ಹಾಕಿಕೊಂಡಳು. ಮತ್ತೆ ಒಂದು ವಾರದಲ್ಲಿ ಸುಧಾಬಾಯಿ ನಮ್ಮ ಮನೆಗೆ ಬಂದು ಹೇಳಿದರು, ನೋಡ್ರಿ, ನಾನು ಸ್ವಲ್ಪ ದಿನ ನಮ್ಮೂರಿಗೆ ಹೋಗುವಾಕಿ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮಣ್ಣ ಬರ್ತಾನ. ಮೌಸಿಯವರನ್ನು ಕಳಿಸ್ಲಿಕ್ಕೆ ಹೇಳಿದ್ರಲ್ಲ, ಅವರು ನಮ್ಮ ಕಡೆಗೆ ಹುಬ್ಬಳ್ಳಿ ತನಕ ಬಂದ್ರೆ ಮುಂದೆ ಅವರೊಬ್ಬರೇ ಭದ್ರಾವತಿಗೆ ಹೋಗ್ಬೋದಲ್ಲ. 4 ದಿನ ಸುಧಾಬಾಯಿ ತವರು ಮನೆಗಾದ್ರೂ ಹೋಗಿ ಬಂದ್ರೆ ಮನ ಸಮಾಧಾನಕ್ಕೆ ಬರಬಹುದು. ಅಣ್ಣ ಅತ್ತಿಗೆ ಅವರನ್ನ ಅಕ್ಕರೆಯಿಂದ ಕಾಣುತ್ತಾರೆ. ಅಮ್ಮನೂ ಹೋದ ಮೇಲೆ ಸುಧಾಬಾಯಿಯೂ ಇಲ್ಲದೆ ನನಗೆ ಒಂಟಿ ಎನ್ನಿಸುತ್ತಿದೆ. ಅವರ ಜೊತೆ ಪ್ರಯಾಣ ಮಾಡಲು ಅಮ್ಮನೂ ಒಪ್ಪಿದಳು. ನನ್ನ ಯಜಮಾನರನ್ನು ಹರಿಹರ ಸ್ಟೇಷನ್ಗೆ ಕಳಿಸುವಂತೆ ತಿಳಿಸಿ ನಾನೇ ಶ್ರೀದೇವಿಗೆ ಕಾಗದ ಬರೆದು ಹಾಕಿದೆ. ಒಂದು ದಿನ ಮಧ್ಯಾಹ್ನ 12 ಗಂಟೆಯ ವೇಳೆಯಲ್ಲಿ ಸುಧಾಬಾಯಿ ಮೇಲೆ ಬಂದು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಉಮೆಯು ಅವರ ತೋಳಿನಲ್ಲೇ ಇದ್ದಳು. ಏನೋ ಹೇಳಬೇಕೆಂದು ಆಕೆಯ ಮನಸ್ಸಿನಲ್ಲಿರುವುದು ನನಗೆ ತಿಳಿಯಿತು. ಆದರೆ ಹೇಳಲಾರದೆ ತಮ್ಮಲ್ಲಿಯೇ ಒದ್ದಾಡುತ್ತಿದ್ದರು. ಆಕೆಯ ಸ್ವಭಾವವೇ ಹಾಗೆ. ನಮ್ಮ ಹೃದಯಕ್ಕೆ ತೀರಾ ಹತ್ತಿರವಾದ ಮಾತುಗಳನ್ನು ಹೇಳುವುದು ಯಾರಿಗಾದರೂ ಕಷ್ಟ. ಸುಧಾಬಾಯಿಯಂತವರಿಗಂತೂ ಅದು ಒಂದೊಂದು ಯಾಗ ಮಾಡಿದಷ್ಟೇ ಪ್ರಯಾಸ. ಸುಮಾರು 1 ಗಂಟೆ ಮಾತನಾಡಿದರೂ ಅವರು ನನಗೆ ತಿಳಿಯದ ಹೊಸ ಮಾತುಗಳನ್ನು ಹೇಳಲಿಲ್ಲ. ನಾನೇ ಅವರನ್ನು ರಮಿಸಿ ಭುಜದ ಮೇಲೆ ನನ್ನ ತೋಳನ್ನಿಟ್ಟು ಕೇಳಿದ ಮೇಲೆ ಸುಮ್ಮನೆ ಹತ್ತರು. ಏನೂ ಇಲ್ರಿ, ಅದನ್ನ ತಗೊಂಡು ಏನ್ ಮಾಡೋದು, ನನ್ನ ನಸೀಬು. ಇವರು ಇಂಥ ಮಾತಾಡಿದ್ರೆ ನಾವು ಹೆಂಗಸರು ಯಾಕೆ ಬದುಕಬೇಕ್ರಿ, ನಾವು ವಂಶಸ್ಥರ ಮನಿ ಹೆಣ್ಮಕ್ಳು ಎಂದರು. ಮುಂದೆ ಅವರು ಮಾತನಾಡಲಿಲ್ಲ. ಅವರ ಒಗಟು ನನಗೆ ತಿಳಿಯಲೇ ಇಲ್ಲ. ನಾನು ಮತ್ತೆ ಮತ್ತೆ ರಮಿಸಿ ಕೇಳುತ್ತಿದ್ದೆ. ಅಷ್ಟರಲ್ಲಿ ಹೊರಗಿನಿಂದ ಅವರ ಅಣ್ಣ ಮನೆಗೆ ಬಂದರು. ನಾಡಿದ್ದೇ ಅವರು ಹೊರಡುತ್ತಾರೆ, ಅಮ್ಮನು ಹೊರಡಬೇಕು. ಮರುದಿನ ಅಮ್ಮನಿಗೆಂದು ನಾನು ಸಿಹಿ ಅಡಿಗೆ ಮಾಡಿದೆ. ಸುಧಾಬಾಯಿಯ ಮನೆಯವರನ್ನೆಲ್ಲ ಊಟಕ್ಕೆ ಕರೆದರು. ಆಕೆಯ ಯಜಮಾನರಿಗೆ ನಮ್ಮ ಸಮಯಕ್ಕೆ ಬರುವುದಾಗುವುದಿಲ್ಲ. ಯಾವುದೋ ಪ್ರಯೋಗಕ್ಕೆಂದು ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟು ಅವರು ಸಂಜೆಗೆ ಬರುತ್ತಾರಂತೆ. ಸುಧಾಬಾಯಿ ಆಕೆಯ ಅಣ್ಣ ಮತ್ತು ನಮ್ಮೆಲ್ಲರನ್ನು ಕೂರಿಸಿ ಅಮ್ಮನೇ ಬಡಿಸಿದಳು. ಇದೇ ಕೊನೆಯ ದಿನ ಕಣೆ ನಿಮಗೆ ನಾನು ಬಡಿಸೋದು ಎಂದು ಅಮ್ಮ ತನ್ನ ಆಸೆ ಪೂರೈಸಿಕೊಂಡಳು. ಊಟವಾದ ಮೇಲೆ ಅಮ್ಮ ತನ್ನ ಹಳೆಯ ಚಿನ್ನದ ಶೇವಂತಿಗೆ ಹೂವನ್ನು ತೆಗೆದು ತನ್ನ ಕೈಯಲ್ಲಿಟ್ಟು, ಗಂಡಾದ್ರೆ ಇದನ್ನು ಜಜ್ಜಿಸಿ ಸಣ್ಣಗೆ ಒಂದೆಳೆ ಉಡಿದಾರ ಮಾಡಿಸೋಣ ಅಂತ ತಂದಿದ್ದೆ ಕಣೆ, ಹೆಣ್ಣಾದ್ರೆ ಇದನ್ನೇ ಕೊಡಬೇಕು ಅಂತ ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೆ. ದೇವರು ಹೆಣ್ಣೇ ಕೊಟ್ಟ, ಇದನ್ನು ಜೋಪಾನವಾಗಿ ಇಟ್ಟಿರು, ಮುಂದೆ ಉಮೆಗೆ ಹಾಕು ಎಂದರು. ಇವರು ಅಮ್ಮನಿಗೆಂದು ತಂದಿದ್ದ 2 ಒಳ್ಳೆಯ ಕೆಂಪು ಸೀರೆಯ ಜೊತೆಗೆ 50 ರೂಪಾಯಿ ಇಟ್ಟರು. ದುಡ್ಡನ್ನು ಅಮ್ಮ ತೆಗೆದುಕೊಳ್ಳದಿದ್ದಾಗ, ಅತ್ತೆ, ನಾನು ನಿಮಗಲ್ಲದೆ ಮತ್ತೆ ಯಾರಿಗೆ ಕೊಡಬೇಕು? ನಿಮಗೆ ಒಂದು ವೃತಕತೆ ಮಾಡಬೇಕು ಅನ್ಸಿದ್ರೆ ಒಂದು ಚುಟುಕಲ್ಲಾದ್ರೂ ಮಾಡಿ, ಯಾರಿಗಾದ್ರೂ 4 ದಕ್ಷಿಣೆ ಕೊಡಬೇಕು ಅನ್ನೋ ಮನಸ್ಸು ಬಂದಾಗ ಇಲ್ಲ ಅಂತ ಕೊರಗಬೇಡಿ ಎಂದರು. ಅಮ್ಮನಿಗೆ ಎಷ್ಟು ಸಂತೋಷವಾಯಿತು. ಅವಳ ಕಣ್ಣಲ್ಲಿ ನೀರೇ ಬಂದು ಬಿಟ್ಟಿತು. ಆ ದಿನ ಸಾಯಂಕಾಲ ಸುಧಾಬಾಯಿ ನಮ್ಮ ಮನೆಗೆ ಬಂದು ಉಮೆಗೆ 2 ರೇಷ್ಮೆ ನೈಲಾನುಗಳ 4 ಫ್ರಾಕು, ಕೈಗೆ ಆಟದ ಸಾಮಾನು, ವಿಶ್ವನಿಗೆ 2 ನಿಕ್ಕರು, ಶರ್ಟು, ಕಾಲಿಗೆ ಬೂಟು ಸುಮಾರು 50-60 ರೂಪಾಯಿಗಳ ಬಟ್ಟೆ ಬರೆಗಳನ್ನು ತಂದು ಕೊಟ್ಟರು. ಇನ್ನು 3.5 ತಿಂಗಳ ಮಗುವಿಗೆ ಅಷ್ಟೊಂದು ಬೆಲೆ ಬಾಳುವ ಬಟ್ಟೆಗಳೇಕೆ? ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಅವರು ಇಷ್ಟೊಂದು ದುಡ್ಡು ಖರ್ಚು ಮಾಡುವುದು ನನಗೆ ಸರಿ ಅನ್ನಿಸಲಿಲ್ಲ. ಆದರೆ ಹಾಗೆಂದು ಹೇಳಿದರೆ ಆಕೆ ತಕ್ಷಣ ಕಣ್ಣೀರು ಹಾಕಿಕೊಂಡಾರು ಎಂಬ ಭಯ ಬೇರೆ. ಇಷ್ಟೆಲ್ಲ ಯಾಕೆ ತಂದ್ರಿ ಸುಧಾಬಾಯಿ? ಉಮಗಂತೂ ಹೋಗ್ಲಿ, ವಿಶ್ವನಿಗೆ ಇದೆಲ್ಲ ಯಾಕೆ ತರಬೇಕಾಗಿತ್ತು ಎಂದು ನಾನು ಕೇಳಿದಾಗ, ಏನ್ರಿ ನಾನು ತರಬಾರ್ದೇನ್ರಿ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡೇ ಬಿಟ್ಟರು. ಆಕೆಯ ಮನಸ್ಸು ಸಾಮಾನ್ಯ ಸ್ಥಿತಿಯಲ್ಲಿ ಇರಲಿಲ್ಲವೆಂಬುದು ನನಗೆ ಗೊತ್ತಿತ್ತು. ನಾನು ಸುಮ್ಮನಾದೆ. ಅಮ್ಮನನ್ನು ಕಳುಹಿಸಲು ಇವರು ಪೂನಾ ತನಕ ಹೋಗಿ ಬರ್ತಾರೆ, ಅವರ ಸಂಗಡ ವಿಶ್ವನು ಪೂನಾಕ್ಕೆ ಬಂದು ಹೋಗಲಿ ಎಂದು ಸುಧಾಬಾಯಿ ಸೂಚಿಸಿದಾಗ ಅವನು ಉತ್ಸಾಹದಿಂದ ಕುಳಿದು ಬಿಟ್ಟ. ಮರುದಿನ ಬೆಳಿಗ್ಗೆ 6 ಗಂಟೆಗೆ ನಾವು ಮನೆ ಬಿಟ್ಟೆವು. ದಾದರಿನ ನೂಕುನುಗ್ಗಲು ತಪ್ಪಿಸಿಕೊಳ್ಳಲೆಂದು 2 ಟ್ಯಾಕ್ಸಿಗಳಲ್ಲಿ ಎಲ್ಲರೂ ವೀಟಿಗೆ ಹೋದೆವು. ಒಂದು ಟ್ಯಾಕ್ಸಿಯಲ್ಲಿ ಸುಧಾಬಾಯಿ, ಅವರ ಅಣ್ಣ ಮತ್ತು ಯಜಮಾನರು ಜೊತೆಗೆ ವಿಶ್ವನು ಸೇರಿಕೊಂಡ. ಮತ್ತೊಂದರಲ್ಲಿ ನಾವು 3 ಉಮೆಯೊಡನೆ ಕುಳಿತೆವು. ಗಾಡಿ ಹೊರಡುವುದು ಇನ್ನು ಅರ್ಧ ಗಂಟೆ ಎನ್ನುವಾಗಲೇ ನಾವು ಜಾಗದ ಮೇಲೆ ಸಾಮಾನು ಹಾಕಿ ಕುಳಿತಿದ್ದೆವು. ನನಗೆ ಅಮ್ಮನ ಕೈಲಿ ಏನೇನೋ ಮಾತನಾಡೋ ಮನಸ್ಸು, ಆದರೆ ಮಾತೇ ತೋಚುತ್ತಿಲ್ಲ. ಅಮ್ಮನಿಗೂ ಹಾಗೆ ಕಾಣುತ್ತಿತ್ತು. ಸುಧಾಬಾಯಿ ಮಾತ್ರ ಗಂಡನ ಸಂಗಡ ಏನೂ ಮಾತನಾಡಿದಂತೆ ಕಾಣಲಿಲ್ಲ. ಡಾಕ್ಟರ್ ನಾಡಗೌಡ್ರು ಸಿಗರೇಟ್ ಹೊತ್ತಿಸಿಕೊಂಡು ಅದೇನೋ ಯೋಚಿಸುತ್ತಾ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಇವರು ಸುಧಾಬಾಯಿ ಅಣ್ಣನ ಕೈಲಿ ಮಾತನಾಡುತ್ತಿದ್ದರು. ಗಾಡಿ ಹೊರಡುವಾಗ ನಾಡಗೌಡರು ಅಲ್ಲಿಯೇ ಇಳಿಯಲು ಹೊರಟರು. ಸುಧಾಬಾಯಿ ತಕ್ಷಣ ಎದ್ದು ಗಂಡನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ನಾಡಗೌಡರಿಗೆ ಸಂಭ್ರಾಂತಿ ಆಗಿರಬೇಕು. ಆದರೆ ಅವರು ಚಲಿಸುವ ಗಾಡಿಯ ಬಾಗಿಲಿನ ಹತ್ತಿರಕ್ಕೆ ಹೋಗಿ ಇಳಿದು ಬಿಟ್ಟರು. ಈಕೆ ಮಾತ್ರ ಗಂಡನನ್ನು ನೋಡದೆ ಕಿಟಕಿಯ ಕಡೆಗೆ ತಿರುಗಿಕೊಂಡರು. ಒಂದು ಮುಖದಲ್ಲಿ ಒಂದು ತೆರನಾದ ಕೋಪ, ವಿಷಾದ ಮತ್ತು ಕಳಹೀನತೆ ಕಾಣುತ್ತಿತ್ತು. ನಾನು ಉಮಾ ಇಬ್ಬರು ದಾದರಿನಲ್ಲಿ ಇಳಿದು ಮನೆಗೆ ನಡೆದುಕೊಂಡು ಹೋಗಬೇಕು. ಒಬ್ಬಳೆ ಟ್ಯಾಕ್ಸಿಯಲ್ಲಿ ಕೂತು ಹೋಗಲು ನನಗೆ ಭಯ. ದಾದರ್ ಸ್ಟೇಷನ್ನ ಹತ್ತಿರ ಬಂದಾಗ ನಾನು ಎದ್ದು ಅಮ್ಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ಮತ್ತೆ ಅವಳ ಪಾದದರ್ಶನ ಸಿಕ್ಕುವುದು ಎಂದೋ ಏನು. ಗಾಡಿ ನಿಲ್ಲುತ್ತಿರುವಾಗ ಸುಧಾಬಾಯಿ ಮೇಲೆ ಎದ್ದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರೂ ನನಗೆ ಸಂಕೋಚವಾಗಿ, ಇದೇನು ಹೀಗೆ ಮಾಡ್ತೀರಿ, ನಾನು ನಿಮ್ಮ ಸಮಯ ವಯಸ್ಕಳಲ್ಲವೇ ಎಂದೆ. ಹೊಸಕ್ಕ, ಆದ್ರೂ ನೀವು ದೊಡ್ಡವರು, ನೆನಪಿರ್ಲಿ ಎಂದು ಹೇಳುವ ವೇಳೆಗೆ ಗಾಡಿ ನಿಂತು ನಾಯಿಗಳು ತಿಪ್ಪೆಯ ಮೇಲೆ ನುಗ್ಗುವಂತೆ ಜನಗಳು ಗಾಡಿಯೊಳಗೆ ನುಗ್ಗಲು ಪ್ರಾರಂಭಿಸಿದರು. ಸುಧಾಬಾಯಿ ಆ ಗದ್ದಲದಲ್ಲೂ ಒಮ್ಮೆ ಬಾಗಿ ಉಮೆಗೆ ಮುತ್ತಿಟ್ಟರು. ಇವರು ನನ್ನನ್ನು ಕಿಟಕಿಯಿಂದ ಇಳಿಸಿ ಉಮೆಯನ್ನು ಕೈಗೆ ಕೊಡುವುದರಲ್ಲಿ ಗಾಡಿ ಹೊರಟೇ ಬಿಟ್ಟಿತು.
ಹಿಂದಿರುಗಿ ಅಮ್ಮನನ್ನು ಮತ್ತೆ ನೋಡುವುದು ಗಡಿಬಿಡಿಯಲ್ಲಿ ಆಗಲಿಲ್ಲ. ಮನೆಗೆ ಬಂದರೆ ಮನೆ ಬಿಕೋ ಎನ್ನುತ್ತಿತ್ತು. 4 ತಿಂಗಳಿನಿಂದ ಇದ್ದ ಅಮ್ಮ ಜೊತೆಯಲ್ಲಿ ಇಲ್ಲ. ಸುಧಾಬಾಯಿಯು ಹೊರಟು ಹೋಗಿದ್ದಾರೆ. ಇವರು ಮತ್ತು ವಿಶ್ವ ಹಿಂದಿರುಗುವುದು ಸಂಜೆ 7ಕ್ಕೆ. ಬೆಳಗಿನ 3 ಗಂಟೆಯಿಂದ ಎದ್ದು ಅಮ್ಮ ಈ ದಿನಕ್ಕೆ ನನಗೆ ಅಡಿಗೆಯನ್ನು ಮಾಡಿಟ್ಟಿದ್ದಾಳೆ. ಮತ್ತೆ ಯಾವ ಕೆಲಸವೂ ಇಲ್ಲ. ಉಮೆಯೂ ಸಹ ನಿದ್ರೆ ಬಂದು ಮಲಗಿಬಿಟ್ಟಳು. ಇವರು ಕಂಡಾಲದಲ್ಲಿ ಬರೆದ ಚಿತ್ರಗಳನ್ನು ತೆಗೆದು ನೋಡೋಣವೆಂದು ಮೇಲಿನ ದೊಡ್ಡ ಗೂಡಿನಲ್ಲಿ ಹುಡುಕಿದರೆ ಅದು ಸಿಕ್ಕಲಿಲ್ಲ. ಜಹಾಂಗೀರ್ ಆರ್ಟ್ ಗ್ಯಾಲರಿಯಿಂದ ಅದನ್ನು ಅವರು ಮನೆಗೆ ತಂದ ನೆನಪು, ಅಥವಾ ಆರ್ಟ್ ಡೈರೆಕ್ಟರ್ ಹತ್ತಿರ ಇದೆಯೋ. ಸಂಜೆ ಇವರು ಮನೆಗೆ ಬಂದಾಗ ನೂಕು ನುಗ್ಗಲಲ್ಲಿ 8 ರೂಪಾಯಿ ತೆಗೆದುಕೊಂಡು ಕೂಲಿಯವನು ಮೂವರಿಗೂ ಬೆಂಗಳೂರು ಗಾಡಿಯಲ್ಲಿ ಜಾಗ ಮಾಡಿಕೊಟ್ಟನಂತೆ. ಪೂನಾದ ತನಕ ಸುಧಾಬಾಯಿ ವಿಶ್ವನನ್ನು ತೊಡೆಯ ಮೇಲೆ ಕೂರಿಸಿದ್ದರಂತೆ. ರಾತ್ರಿ ಊಟವಾಗಿ ನನ್ನ ಎಡಪಕ್ಕದಲ್ಲಿ ಮಲಗಿಕೊಂಡು ಮೇಲೆ ವಿಶ್ವ ಕೇಳಿದ, ಅಮ್ಮ, ಸುಧಾ ಕಾಕಿ ಇನ್ನು ಬೊಂಬಾಯಿಗೆ ಬರೋದೇ ಇಲ್ವಾ? ಬರ್ತಾರೆ ಕಣೋ. ಅವರು ಹಾಗಂತ ಹೇಳಿದ್ರು. ಹೌದಾ? ಮತ್ತೇನಂದ್ರು? ನಾನು ಸತ್ತು ಹೋದ್ರೆ ನಿನ್ನ ಜ್ಞಾಪಿಸ್ಕೊಂಡು ಅಳ್ತೀಯಾ ಅಂತ ಕೇಳಿದ್ರು. ಅವ್ರು ಸತ್ತು ಹೋಗ್ತಾರೇನಮ್ಮ ಎಂದು ಅವನು ಅಳುವ ಧ್ವನಿಯಲ್ಲಿ ಕೇಳಿದ. ಸಾವು ಎಂದರೆ ಏನು ಎಂಬುದು ಅವನಿಗೆ ಸರಿಯಾಗಿ ಗೊತ್ತೋ ಇಲ್ಲವೋ. ಆದರೆ ಸುಧಾಬಾಯಿ ಈಗ ಕೆಲವು ದಿನದಿಂದ ಸರಿಯಾದ ಮನಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತೆ ಬೊಂಬಾಯಿಗೆ ತಾವು ಹಿಂದಿರುಗುವುದೇ ಇಲ್ಲವೇನೋ ಎಂಬ ರೀತಿಯಲ್ಲಿ ವಿಶ್ವನಿಗೂ ಉಮೆಗೂ ಬಟ್ಟೆಗಳನ್ನು ತಂದು ಕೊಟ್ಟಿದ್ದಾರೆ. ಊರಿಗೆ ಹೋಗುವ ಮುನ್ನ ಅವರು ಗಂಡನಿಗೆ ಯಾಕೆ ನಮಸ್ಕಾರ ಮಾಡಿದರು? ಅವರಿಗೆ ಹೋಗುವಾಗಲೆಲ್ಲ ಹೆಂಡತಿಯರು ಗಂಡನಿಗೆ ನಮಸ್ಕಾರ ಮಾಡುತ್ತಾರೆಯೇ? ಅವರು ನನಗೇಕೆ ನಮಸ್ಕಾರ ಮಾಡಿದರು ಕಾಣೆ. ವಿಶ್ವನಿಗೆ ನಿದ್ದೆ ಬಂದ ಮೇಲೆ ಇತ್ತೀಚೆಗೆ ಆಕೆಯ ಮಾತುಗಳನ್ನು ತಿಳಿಸಿ ನಾನಿವರ ಕೈಯಲ್ಲಿ ಹೇಳಿದೆ. ನನಗೆ ಯಾಕೋ ಅನುಮಾನ ಬರುತ್ತೆ. ವಿಶ್ವನ ಕೈಲಿ ಹೀಗಂದ್ರಂತೆ. ಗಂಡ ಹೆಂಡಿರ ಮಧ್ಯೆ ಅದೇನು ನಡೆಯಿತು? ಆಕೆ ನನ್ನ ಕೈಲಿ ಹೇಳಲೂ ಇಲ್ಲ. ಊರಿನಲ್ಲಿ ಏನಾದರೂ ಮಾಡಿಕೊಂಡ್ರೆ ಗತಿ ಏನು? ಅವರ ಅಣ್ಣನಿಗೆ ನಿಜ ವಿಷಯ ಗೊತ್ತೋ ಇಲ್ಲವೋ. ನೀವಾದರೂ ಆಕೆಯ ಅಣ್ಣನಿಗೆ ಒಂದು ಕಾಗದ ಬರೀರಿ. ಇವರು ಯೋಚಿಸಿ ಹೇಳಿದರು. ಕಾಗದ ಮರೆಯೋ ಮಟ್ಟದಲ್ಲಿ ನಾವು ಪ್ರವೇಶಿಸಿದೆವು ಅಂತ ಗೊತ್ತಾದ್ರೆ ನಾಡಗೌಡರು ನಾಳೆ ನಮ್ಮ ವಿಷಯದಲ್ಲಿ ಏನ್ ತಿಳ್ಕೊತಾರೆ? ಇವ್ರು ಏನ್ ತಿಳ್ಕೊಂಡ್ರೆ ನಮ್ಗೇನು? ಬಸಕ್ಕ ಅಂತ ಆಕೆ ನನ್ನ ಅಂತಿದ್ದದನ್ನ ಜ್ಞಾಪಿಸ್ಕೊಂಡ್ರೆ ಅವಳು ನನ್ನ ತಂಗಿ ಅಂತ ಅಂತಃಕರಣ ಉಕ್ಕಿ ಬರುತ್ತೆ. ನಮಗೆ ಆಕೆ ಮುಖ್ಯ. ನೀವು ನಾಳೆ ಒಂದು ಕಾಗದ ಬರೆದು ಹಾಕಿ. ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲದಿದ್ರು ದತ್ತಾತ್ರೇಯ ದೇಸಾಯಿ, ದೇಶಪಾಂಡೆ ನಗರ, ಹುಬ್ಬಳ್ಳಿ ಅಂತ ಬರೆದ್ರೆ ಸಾಕು. ಮತ್ತೇನು ಬರಿಬೇಡಿ. ನಿಮ್ಮ ತಂಗಿಯ ಮನಸ್ಥಿತಿ ಕೆಲವು ದಿನಗಳಿಂದ ಚೆನ್ನಾಗಿಲ್ಲ. ಬೇಸರದಲ್ಲಿ ಏನಾದರೂ ಕೆಟ್ಟದ್ದು ಮಾಡಿಕೊಂಡಾರು, ಎಚ್ಚರಿಕೆಯಿಂದ ಇರಿ ಅಂತ ಬರೆದು ಕಾನ್ಫಿಡೆನ್ಷಿಯಲ್ ಅಂತ ಹಾಕಿ. ದೇಸಾಯಿಯವರು ಹೇಗೂ ನಿಮ್ಗೆ ಚೆನ್ನಾಗಿ ಗುರುತಿದ್ದಾರೆ, ಏನೋ ತಪ್ಪು ತಿಳ್ಕೊಳ್ಳೋದಿಲ್ಲ. ಇವರು ಹ್ಞೂ ಅಂದರು. ನನಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಮರುದಿನ ನಾನು ಇವರನ್ನು ಖಂಡಾಲದ ಚಿತ್ರಗಳಲ್ಲಿ ಎಂದು ಕೇಳಿದೆ. ಇವರು ತಕ್ಷಣ ಉತ್ತರ ಹೇಳಲಿಲ್ಲ. ನನಗೆ ಅನುಮಾನವಾಗಿ ಮತ್ತೆ ಕೇಳಿದೆ. ಅದೇನು ಹಾಗೆ ಮತ್ತೆ ಮತ್ತೆ ಕೇಳ್ತೀಯಾ ಬಿಡು ಎಂದು ಇವರು ಉತ್ತರ ತಪ್ಪಿಸಿಕೊಳ್ಳಲೆತ್ನಿಸಿದರು. ನನಗೆ ನೋಡೋ ಆಶೆಯಾಗಿದೆ, ಹೇಳಿ ಎಂದು ಒತ್ತಾಯ ಮಾಡಿದೆ. ಕೊನೆಗೆ ಇವರು ವಿಷಾದ ತುಂಬಿದ ಧ್ವನಿಯಲ್ಲಿ, ಅದನ್ನೆಲ್ಲ ಸ್ನೋ ಕಂಪನಿಯ ಕ್ಯಾಲೆಂಡರಿಗೆ ಒಟ್ಟು 1,000ಕ್ಕೆ ಮಾರಿಬಿಟ್ಟೆ ಎಂದರು. ಹೇಳಿ ಎದೆಗೆ ಹೊಡೆದಂತೆ ಆದರೂ ತಕ್ಷಣ ನಾನು ಆ ಮಾತನ್ನು ನಂಬಲಿಲ್ಲ. ಇವರು ಹಾಗೆ ಮಾಡುತ್ತಾರೆಂದರೆ ನಂಬುವುದು ಹೇಗೆ? ಅವರೇ ಹೇಳಿದರು. ಏನ್ ಮಾಡೋದು, ಈ ಸರ್ತಿಯ ಖರ್ಚು ತುಂಬಾ ಆಯಿತು. ಕೈಯನ್ನು ಕಪಿಯಂತೆ ಬಿಗಿ ಹಿಡಿದೇ ಜೀವನ ಮಾಡಿ ಮಾಡಿ ಸಾಕಾಗಿತ್ತು. ನಾವು ಅಷ್ಟು ಸಲ ಖಂಡಾಲಕ್ಕೆ ಹೋಗಿ ಬಂದೆವಲ್ಲ, ಒಂದು ಸಲ 15-20 ರೂಪಾಯಿ ಖರ್ಚಾಗ್ತಿತ್ತು. ಗರ್ಭಿಣಿಯಲ್ಲಿ ಡಾಕ್ಟರ್ ಹೇಳಿದಂತೆ ಟಾನಿಕ್ ಔಷಧಿಗೆ ಖರ್ಚಾಗ್ತಿತ್ತು. ನನಗೇ ತುಂಬಾ ಆಸೆಯಾಗಿ ಒಂದು ರೇಷ್ಮೆ ಸೀರೆ ತಂದೆ. ಅತ್ತೆನ ಕರೆಸ್ಕೊಳ್ಳಕ್ಕೆ ಚಾರ್ಜಿಗೆ ಕೊಟ್ಟಿದ್ದೆ. ಈಗ ಕಳಿಸೋದಕ್ಕೆ ಖರ್ಚು. ಅಲ್ಲದೆ ಆ ಜೋಶಿ ಆಸ್ಪತ್ರೆಗೆ 175 ಹೋಯ್ತಲ್ಲ. ನೀನು ಹೆತ್ತಾಗಲೇ ಇನ್ಶೂರೆನ್ಸ್ಗೆ ಕಟ್ಟುವ ನೋಟಿಸ್ ಬಂದಿತ್ತು. ನಾನು 8 ದಿನ ಮನಸ್ಸಿನಲ್ಲಿ ಕೊರಗಿದೆ. ಇದೆಲ್ಲದಕ್ಕೂ ಅಲ್ಲಲ್ಲಿ ಸಿಕ್ಕಿದವರ ಹತ್ರ ಸಾಲ ಮಾಡಿದ್ದೆ. ಮತ್ತೇನ್ ಮಾಡೋದು? ಒಂದಿನ ತಗೊಂಡೋಗಿ ಕೊಟ್ಬಿಟ್ಟೆ. ಮತ್ರಾಣಿಯವರು ನನ್ನ ಮೇಲೆ ವಿಶ್ವಾಸದಿಂದ ಅದಕ್ಕೆ ಮತ್ತೆ ಅದೇ ಗಿರಾಕಿಯನ್ನು ಹೊಂದಿಸಿದರು. ಮುಂದಿನ ವರ್ಷ ಕ್ಯಾಲೆಂಡರಿಗೆ ಅವರು ಉಪಯೋಗಿಸ್ಕೊಳ್ತಾರಂತೆ. ಆ ಚಿತ್ರಗಳನ್ನು ನೆನೆಸಿಕೊಂಡಂತೆ ನನ್ನ ಜ್ಞಾನವು ಕೈಯಲ್ಲಿದ್ದ ಉಮೆಯ ಕಡೆಗೆ ಹೋಗುತ್ತಿತ್ತು. ನನಗೆ ಆ ಚಿತ್ರಗಳು ಹೆಚ್ಚೋ ಉಮೆ ಹೆಚ್ಚೋ ಒಂದು ಕ್ಷಣ ಮನಸ್ಸು ಕೇಳಿತು. ಅದು ಅರ್ಥವಿಲ್ಲದ ವ್ಯತ್ಯಾಸ. ಉಮೆಗಿಂತ ಇವರ ಕಲೆ ಹೆಚ್ಚಲ್ಲ, ಆದರೆ ಇವರ ಕಲೆಯು ಮಗುವಿಗಿಂತ ಕಡಿಮೆಯದಲ್ಲ. ಉಮೆಯಂತೆ ಈ ಚಿತ್ರಗಳು ನಮ್ಮ ಕಳೆದ 1 ವರ್ಷದ ಅನನ್ಯವಾಗಿ ತುಂಬಿದ್ದ ಜೀವನದ ಅಭಿವ್ಯಕ್ತಿಯಾಗಿದ್ದವು. ಆ ಚಿತ್ರಗಳು ಬೊಂಬಾಯಿಯ ವಾಣಿಜ್ಯ ಶಕ್ತಿಗೆ ಬಲಿಯಾಗಿ ಹೋದವು. ಯಾಕೋ ನನ್ನ ಬಲಹುಬ್ಬು 3 ಸಲ ಹಾರಿತು. ಹೆಂಗಸಿಗೆ ಬಲಹುಬ್ಬು ಹಾರುವುದು ಕೇಡಿನ ಸೂಚನೆಯಂತೆ. ಕೈಯಲ್ಲಿದ್ದ ಉಮಾ ಅಳತೊಡಗಿದಳು. ಹತ್ತಿರ ಬಂದು ಅವಳನ್ನು ಎತ್ತಿಕೊಂಡು ಇವರು ಹೇಳಿದರು. ನಾನು 10-15 ದಿನ ಅದಕ್ಕಾಗಿ ಕೊರಗಿದೆ. ಅದರಿಂದ ಪ್ರಯೋಜನವಿಲ್ಲ. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? 4 ದಿನ ಅತ್ತೆಯ ಜೊತೆ ನಾವೆಲ್ಲ ಸಂತೋಷವಾಗಿದ್ದೇವಲ್ಲ, ಅಷ್ಟೇ ಸಾಕು. ಆಮೇಲೆ ಇವರು ಉಮೆಯ ಪುಟ್ಟ ಕೆನ್ನೆಗೆ ಮುತ್ತಿಟ್ಟು ಹೇಳಿದರು. ಈ ತುಂಟಲೋಡಿ ನಗುನಗುತ್ತಾ ಇದ್ದರೆ ಸಾಕು. ಬೇಕಾದ್ರೆ ಅಂತದ್ದೇ ಮತ್ತೆ 10 ಚಿತ್ರ ಬರೆದೇನು. ನಾನು ಏನು ಹೇಳಲಿ? ಸುಮ್ಮನಾದೆ. ಸುಮಾರು 8 ದಿನ ಕಳೆಯಿತು. ಅಮ್ಮನನ್ನು ಕ್ಷೇಮವಾಗಿ ಹರಿಹರದಲ್ಲಿ ಇಳಿಸಿಕೊಂಡರೆಂದು ಶ್ರೀದೇವಿ ಕಾಗದ ಬರೆದಿದ್ದಳು. ಈಗ ನನಗೆ ಮೊದಲಷ್ಟು ಬಿಡುವಿಲ್ಲ. ಉಮೆಯನ್ನು ಸುಧಾರಿಸಿಕೊಂಡು ಮನೆಗೆಲಸ ಮಾಡಿಕೊಳ್ಳುವುದರಲ್ಲಿ ಹೊತ್ತು ಕಳೆಯುತ್ತದೆ. ಒಂದು ದಿನ ಮಧ್ಯಾಹ್ನ ಇವರು ಆಫೀಸಿಗೆಂದು ಹೋಗಿದ್ದರು. ಸುಮಾರು 12 ಗಂಟೆಯ ವೇಳೆಗೆ ಹುಬ್ಬಳ್ಳಿ ದೇಸಾಯಿಯವರು ಸುಧಾಬಾಯಿ ಅಣ್ಣ ಮೆಟ್ಟಲೇರಿ ಮೇಲೆ ಬಂದರು. ಕೈಯಲ್ಲಿ ಒಂದು ಚೀನದ ವಿನ ಬೇರೇನೂ ಇರಲಿಲ್ಲ. ಬನ್ನಿ, ಸುಧಾಬಾಯಿ ಹೇಗಿದ್ದಾರೆ ಎಂದು ನಾನು ಒಂದು ಕುರ್ಚಿ ಹಾಕಿಕೊಟ್ಟೆ.
ಅವರು ಏನು ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟರು. ಊರಿನಿಂದ ಬಂದ್ರ ಎಂದದಕ್ಕೆ ಎಂದರಷ್ಟೇ. ಈಗ 2-3 ದಿನದಿಂದ ಡಾಕ್ಟರ್ ನಾಡಗೌಡರು ಊರಿನಲ್ಲಿ ಇದ್ದಂತಿಲ್ಲ. ಸುಧಾಬಾಯಿ ಊರಿಗೆ ಹೋದ ಮೇಲೆ ಅವರ ವಿಷಯ ನಮಗೇನು ತಿಳಿದೂ ಇಲ್ಲ. ಅಡಿಗೆ ಮಾಡಿದ್ದೇ ಇದೆ, ಹೇಳಿ ಊಟ ಮಾಡಿ, ಏನು ಹೇಳಿದುದಕ್ಕೆ ಅವರು ಒಲ್ಲೆ ಎಂದರು. ನಿಮ್ಮ ರಾಯರಲ್ಲಿ ಮನೆಗೆ ಯಾವಾಗ ಬರ್ತಾರ್ರಿ ಎಂದು ಕೇಳಿದ ಅವರಿಗೆ ನಾನು ನಿಶ್ಚಿತವಿಲ್ಲ, 4-5 ಗಂಟೆ ಒಳಗೆ ಬರಬಹುದು ಎಂದೆ. ಅವರ ಫೋನ್ ನಂಬರ್ ಇದ್ರೆ ಕೊಡ್ರಿ ಎಂದು ನನ್ನಿಂದ ಕಂಪನಿಯ ನಂಬರ್ ತೆಗೆದುಕೊಂಡು ಕೆಳಗೆ ಇಳಿದು ಹೋದರು. 10 ನಿಮಿಷದಲ್ಲಿ ಮೇಲೆ ಬಂದು ಹೇಳಿದರು, ಫೋನ್ ಮಾಡೀನ್ರಿ, ಸಿಕ್ಕಿದ್ರು, ಲಘುನು ಬರ್ತಾರು, ನಿಮ್ಗೆ ಸುದ್ದಿ ತಿಳಿದಿಲ್ಲೇನ್ರಿ? ಏನು? ನಮ್ ಸುಧಾ ಹೋಗ್ಬಿಟ್ಟಳ್ರಿ. ಎದೆಯಲ್ಲಿ ಧಕ್ಕನೆ ಬೆಕ್ಕಿ ಹೊತ್ತಿಸಿದಂತಾಯ್ತು. ಬೆಚ್ಚಿದವಳಂತೆ ನಾನು ಕೇಳಿದೆ, ಯಾವಾಗ? ಏನ್ ಸಮಾಚಾರ? ನಿಮ್ ರಾಯರ ಪತ್ರ ಬಂತಲ್ರಿ, ಅದೇ ವ್ಯಾಳಕ ನನ್ಕೋ ಈಕಿ ಮನ್ಸು ಬರೋಬ್ಬರಿ ಇಲ್ಲ ಅನ್ಸ್ತು. ಪತ್ರ ಓದಿ ನಾವು ಎಚ್ಚರಿಕೆಯಿಂದಲೇ ಇದ್ವಿ. ದಿನಾಲು ರಾತ್ರಿ ನಾನು, ನನ್ನ ಹೆಂಡತಿ, ಮಕ್ಕಳು, ಸುಧಾ ಎಲ್ಲರೂ ಒಟ್ಟಿಗೆ ಮಲ್ಕತ್ತಿದ್ವಿ. ಹಿಂಗ್ ಮಾಡ್ತಾಳ ಅಂತ ಯಾರಿಗ್ ತಿಳಿಬೇಕು? ನಮ್ಗೆ ಯಾರಿಗೂ ತಿಳಿದಂಗ ಎದ್ದು ಮುಂಜಾನೆ 4 ಗಂಟೆಯ ಎಕ್ಸ್ಪ್ರೆಸ್ ಗಾಡಿ ಎಂಜಿನ್ಗೆ ತಲೆ ಕೊಟ್ಟು ಪ್ರಾಣ ಕಳ್ಕೊಂಡ್ಲು. ನಮ್ಮ ದೇಶಪಾಂಡೆ ನಗರದ ಹತ್ತಿರ ರೈಲ್ವೆ ತಿರುವ ಅದೆಯಲ್ಲ, ಅಲ್ಲಿ ಹಿಂಗ್ ಮಾಡ್ಬಿಟ್ಲು. ಇವತ್ ಗುರುವಾರ ಅಲ್ಲ, ಸೋಮವಾರ ಮುಂಜಾನೆ ಹಿಂಗಾತು ನೋಡ್ರಿ. ಇಷ್ಟು ಹೇಳಿ ಸುಮ್ಮನಾದರೂ ಅವರ ಮುಖವು ಮತ್ತೆ ಎಷ್ಟೋ ವಿಷಯಗಳನ್ನು ಹೇಳುವಂತಿತ್ತು. ಹತ್ತು ಹತ್ತು ಅವರ ಕಣ್ಣಿನ ನೀರೆಲ್ಲ ಸುರಿದು ಇನ್ನು ಅಲ್ಲಿ ಕಣ್ಣೀರು ಇಲ್ಲದಂತೆ ಆಗಿತ್ತು. ಏನು ಹೇಳಬೇಕಾದ ಅವರು ಮಾತನ್ನು ಬದಲಿಸಿ, ನಿಮ್ಮನ್ನ ಬಹಳ ನೆನ್ಸ್ತಿದ್ಲ್ರಿ ಉಮಕ್ಕ ಅಂತ ಇವಳನ್ನ ಮತ್ತೆ ಮತ್ತೆ ನೆನ್ಸ್ಕೊತಿದ್ಲು. ವಿಶ್ವಾಸ ಅಲ್ಲಿಗೆ ಹೋಗ್ಯಾನೇನು? ಮತ್ತೆ ಅವರು ಏನು ಮಾತನಾಡಬೇಕೆಂದು ನನಗೆ ತಿಳಿಯಲಿಲ್ಲ. ಊಟ ಮಾಡಿ ಅಂತ ಬಲವಂತ ಮಾಡಿದರೂ ಅವರು ಹೇಳಲಿಲ್ಲ. ಒಂದ್ ಸ್ವಲ್ಪ ಅನ್ನವನ್ನು ಮೊಸರಿನಲ್ಲಿ ಕಲಿಸಿಕೊಟ್ಟು ಚಹಾ ಮಾಡಿದೆ, ಅದನ್ನು ತೆಗೆದುಕೊಂಡರು, ಅನ್ನವನ್ನು ಬಿಟ್ಟು ಬಿಟ್ಟರು. ಸುಮಾರು ಅರ್ಧ ಗಂಟೆಯಲ್ಲಿ ಇವರು ಮನೆಗೆ ಬಂದ ತಕ್ಷಣ ದೇಸಾಯಿಯವರು, ಬರ್ರಿ ಹಂಗೆ ವೆಟರ್ನರಿ ಕಾಲೇಜ್ಗೆ ಹೋಗಿ ಬರೋಣ ಎಂದು ಕರೆದುಕೊಂಡು ಹೊರಟು ಹೋದರು. ನನಗೆ ದಿಕ್ಕೇ ತೋಚಲಿಲ್ಲ. ಸುಧಾಬಾಯಿ ಹೀಗೆ ಏನಾದರೂ ಮಾಡಿಕೊಂಡಾರೆಂದು ನನಗೆ ಭಯವಿತ್ತು. ಅವರು ಹಾಗೆಯೇ ಮಾಡಿಕೊಂಡದ್ದರಿಂದ ಸಹಿಸಲಾಗದ ದುಃಖವಾಯಿತು. ಕಳೆದ 3 ವರ್ಷಗಳ ಬೊಂಬೆ ವಾಸದಲ್ಲಿ ನನಗೆ ಅವರನ್ನು ಬಿಟ್ಟರೆ ಬೇರೆ ಸ್ನೇಹಿತೆ ಇರಲಿಲ್ಲ. ಪರಸ್ಪರ ಅಂತರಂಗವನ್ನು ನಾವು ಅರಿತಿದ್ದೇವಾದರೂ ಕೊನೆಯ ಗಳಿಗೆಯಲ್ಲಿ ಅವರು ಅದಾವುದೋ ಅಂಶವನ್ನು ನನಗೆ ಹೇಳಿರಲಿಲ್ಲ. ಆತ್ಮಹತ್ಯೆ ಮಾಡಿಕೊಂಡ ಘೋರ ಕಾರಣ ನನಗೆ ತಿಳಿದಿತ್ತು, ಆದರೆ ಅಂತಿಮ ಘಟ್ಟವನ್ನು ತಂದ ಘಟನೆಯನ್ನು ಅವರು ಹೇಳಿರಲಿಲ್ಲ. ನನಗೆ ಹೇಳದ ಆಕೆ ತನ್ನ ಅಣ್ಣ ಅತ್ತಿಗೆಯರಲ್ಲಿ ಹೇಳಿರುತ್ತಾರೆಯೋ ಇಲ್ಲವೋ. ಸಂಜೆ 4 ಗಂಟೆಗೆ ಮನೆಗೆ ಬರುವ ಹೊತ್ತಿಗೆ ನಾನು ಕಣ್ಣೀರು ಹಾಕುತ್ತಿದ್ದೆ. ವಿಶ್ವ ಯಾಕಮ್ಮ ಎಂದು ಕೇಳಿದ. ಸುಧಾ ಕಾಕಿ ಸತ್ತು ಹೋದಳಂತೆ, ಹುಬ್ಬಳ್ಳಿ ಮಾವ ಬಂದಿದ್ದಾರೆ ನೋಡು ಎಂದು ಹೇಳಿದಾಗ ಅವನು ಗೋಳೋ ಎಂದು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ. ಹುಡುಗನಿಗೆ ಈ ವಿಷಯ ಹೇಳಬಾರದಿತ್ತು ಎಂದು ನನಗೆ ಅನ್ನಿಸಿತು. ದೇಸಾಯಿಯವರು ಇವರೊಡನೆ ಸುಮಾರು 5 ಗಂಟೆಗೆ ಹಿಂದಿರುಗಿದರು. ಡಾಕ್ಟರ್ ನಾಡಗೌಡರು 4 ದಿನದಿಂದ ಊರಿನಲ್ಲಿ ಇಲ್ಲವಂತೆ. ಸಂಶೋಧನೆಗೆಂದು ಮುಕ್ತೇಶ್ವರಕ್ಕೆ ಹೋಗಿದ್ದಾರೆ. ಇವರು ಅವರಿಗೊಂದು ತಂತಿ ಕೊಟ್ಟರಂತೆ. ಪೂನಾದಿಂದ ರಾತ್ರಿಯ ಮೇಲ್ ಹಿಡಿಯಲು ದೇಸಾಯಿಯವರು ತಕ್ಷಣ ಕೈಚೀಲ ಹಿಡಿದುಕೊಂಡು, ಸುಧಾ ಕಾಕಿ ಸತ್ತಳು ಅಂತಾಳ ಬ್ಯಾಡ ವಿಶ್ವಣ್ಣ, ಮತ್ತೆ ಬರ್ತಾಳ ಅಂತ ತಾವೇ ವಿಶ್ವನಿಗೆ ಸಮಾಧಾನ ಹೇಳಿ ಹೊರಟೇ ಬಿಟ್ಟರು. ಟ್ಯಾಕ್ಸಿ ಮನೆಯ ಕೆಳಗೆ ನಿಂತಿತ್ತು. ದಾದರ್ನಿಂದ ಅವರನ್ನು ಗಾಡಿಗೆ ಹತ್ತಿಸಿ ಇವರು ಮನೆಗೆ ಬಂದ ಮೇಲೆ ಏನು ವಿಷಯ ಅಂತ ನಾನು ಕೇಳಿದೆ. ರಾತ್ರಿ ಹೇಳ್ತೀನಿ ಎಂದು ಮ್ಲಾನರಾಗಿದ್ದ ಇವರು ಹೇಳಿದರು. ಆ ದಿನ ವಿಶ್ವ ಬೇಗ ಮಲಗಲೇ ಇಲ್ಲ. ಸುಧಾ ಕಾಕಿ ಯಾಕೆ ಸತ್ರು? ನನ್ನ ಕೈಲಿ ಹಾಗಂತ ಹೇಳಿದ್ರಲ್ಲ, ಮತ್ ಬರ್ತಾಳೆ ಅಂತ ಹುಬ್ಬಳ್ಳಿ ಮಾವ ಅಂದ್ರಲ್ಲ, ನಿಜವಾ ಎಂದು ಕೇಳುತ್ತಲೇ ಇದ್ದ. ಅವನಿಗೆ ನಿದ್ರೆ ಬಂದು ಮಲಗುವ ವೇಳೆಗೆ ರಾತ್ರಿ 12 ಆಗಿತ್ತು. ನಂತರ ಇವರು ಹೇಳಿದರು, ಮುಂಬೈಗೆ ಬಂದು ತನ್ನನ್ನು ಊರಿಗೆ ಕರೆದುಕೊಂಡು ಹೋಗುವಂತೆ ಸುಧಾಬಾಯಿಯೇ ಅಣ್ಣನಿಗೆ ಕಾಗದ ಬರೆದಿದ್ದರು. ಅವರು ನೋಡುವ ಬಯಕೆ ಆಗಿರಬಹುದು ಎಂದು ಅಣ್ಣ ಬಂದು ಕರೆದುಕೊಂಡು ಹೋದರು. ತಂಗಿಯ ಮನಸ್ಸು ಸಮಾಧಾನದಲ್ಲಿ ಇಲ್ಲ ಎಂಬುದು ತಿಳಿದರೂ ಅದರ ಹಿನ್ನೆಲೆಯೂ ಅಣ್ಣನಿಗೆ ಪೂರ್ತಿಯಾಗಿ ಅರ್ಥವಾಗಿರಲಿಲ್ಲ. ಊರಿಗೆ ಹೋದ ಮರುದಿನ ಸುಧಾಬಾಯಿ ಎಲ್ಲವನ್ನೂ ಅತ್ತಿಗೆ ಕೈಯಲ್ಲಿ ಹೇಳಿಕೊಂಡರಂತೆ. ಅತ್ತಿಗೆ ಎಂದರೆ ಅವರಿಗೆ ಸತ್ತ ತಮ್ಮ ತಾಯಿಗಿಂತ ಹೆಚ್ಚು ಎನ್ನುವುದು ನಮಗೂ ತಿಳಿದಿತ್ತು. ತಮಗೆ ಮಕ್ಕಳು ಬೇಡವೆಂದು ನಾಡಗೌಡರು ಮೊದಲಿನಿಂದಲೂ ಕೆಲವು ನಿಯಂತ್ರಣ ಸಾಧನಗಳನ್ನು ಹೆಂಡತಿಯ ಇಷ್ಟಕ್ಕೆ ವಿರೋಧವಾಗಿ ಉಪಯೋಗಿಸುತ್ತಿದ್ದರಂತೆ. ನಡುವೆ ಕೆಲವು ದಿನ ಗಂಡ ಹೆಂಡರಿಬ್ಬರು ಬ್ರಹ್ಮಚರ್ಯ ಪಾಲಿಸಿದರಂತೆ. ಈಗ 1.5 ತಿಂಗಳಲ್ಲಿ ಗಂಡನು ಯಾವ ನಿಯಂತ್ರಣ ಸಾಧನವೂ ಇಲ್ಲದೆ ಹೆಂಡತಿಯನ್ನು ಸಮೀಪಿಸಿದಾಗ ಆಕೆ ಸಂತೋಷವಾಗಿ, ಈಗ ನಿಮಗೆ ಬುದ್ಧಿ ಬಂತಲ್ಲ ಎಂದಳಂತೆ. ಹಂಗಲ್ಲ, ಮುಂದೆ ಎಂದೆಂದಿಗೂ ಮಕ್ಕಳಾಗದ ಹಾಗೆ ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಎಂದು ಗಂಡ ಹೇಳಿದಾಗ ಆಕೆ ಬಿದ್ದು ಬಿದ್ದು ಅತ್ತರಂತೆ. ಆಗಲೇ ಇರಬಹುದು. ಒಂದು ದಿನ ಸುಧಾಬಾಯಿ ನನ್ನ ಸಂಗಡ ಇನ್ನು ನಮಗೆ ಮಕ್ಕಳು ಆಗೋದಿಲ್ಲ ಎಂದು ಹೇಳಿದ್ದು. ಆಗಿನಿಂದ ಆಕೆ ಗಂಡನನ್ನು ದಿನವೂ ಮೂದಲಿಸುತ್ತಾ ಅಳುತ್ತಿದ್ದರಂತೆ. ಒಂದು ದಿನ ಆತ, ನಿನಗೆ ಮಕ್ಕಳು ಬೇಕೇ ಬೇಕೆಂದರೆ ನನ್ನ ಅಡ್ಡಿ ಇಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಯಾರಾದರೂ ಒಬ್ಬ ಆರೋಗ್ಯಶಾಲಿಯ ವೀರ್ಯವನ್ನು ತಂದು ಟ್ಯೂಬಿನ ಮೂಲಕ ಇಂಜೆಕ್ಟ್ ಮಾಡ್ತೀನಿ, ಮಕ್ಕಳಾಗುತ್ತೆ, ಹಾಗಂತೆ ಯಾರಿಗೂ ಹೇಳ್ಬೇಡ ಎಂದರಂತೆ. ಈಕೆಯ ತಾಳ್ಮೆ ಉಳಿಯಲಿಲ್ಲ. ಈಕೆ ಗಂಡನನ್ನು ಕೋಪದಿಂದ ಬೈದರಂತೆ. ಆ ರೀತಿಯಲ್ಲಿ ಗರ್ಭಿಣಿಯಾಗಿ ಮಕ್ಕಳನ್ನು ಪಡೆಯುವುದು ವ್ಯಭಿಚಾರದ ಪಾಪ ಮಾಡಿದಂತೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರಂತೆ. ಅತ್ತಿಗೆ ಕೈಯಲ್ಲಿ ಹೇಳಿಕೊಂಡು ಅತ್ತರಂತೆ, ವೈನಿ, ಗಂಡನೇ ಹಿಂಗಂದ್ರೆ ಹೆಂಗಸಿಗೆ ಧರ್ಮ ಕರ್ಮ ಹ್ಯಾಂಗ್ ಉಳಿಬೇಕು? ಇವರು ಇಂಥ ನಾಯಿ ಜಾತಿ ಮಂದಿ ಅಂತ ಅಣ್ಣನಿಗೆ ಮದುವೆ ಮೊದಲು ತಿಳಿಲಿಲ್ವೇನು? ನನ್ನ ನಸೀಬು ಹಿಂಗದೆ. ನೀನು ಈ ಮಾತು ಅಣ್ಣನ್ ಕೂಡ ಹೇಳ್ಬ್ಯಾಡ.
ಅವನು ದುಃಖ ಮಾಡ್ತಾನೆ ಎಂದರಂತೆ. ನಾದಿನಿ ಹೀಗೆ ಮಾಡಿಕೊಳ್ತಾಳೆ ಎಂಬುದನ್ನು ಅತ್ತಿಗೆಯಾದರೂ ಹೇಗೆ ನಿರೀಕ್ಷಿಸಿಯಾರು? ಆಕೆ ಅದನ್ನು ಗಂಡನ ಸಂಗಡ ಪೂರ್ತಿಯಾಗಿ ಹೇಳಿರಲಿಲ್ಲ. ಆದರೆ ಮರುದಿನವೇ ಸುಧಾಬಾಯಿ ಆತ್ಮಹತ್ಯೆ ಮಾಡಿಕೊಂಡರು. ಬೆಳಗಿನ ಜಾವ 4 ಗಂಟೆಗೆ ತಿರುವಿನಲ್ಲಿ ರಭಸದಿಂದ ಬರುತ್ತಿದ್ದ ಎಕ್ಸ್‌ಪ್ರೆಸ್ ಗಾಡಿಯ ಡ್ರೈವರನಿಗೆ ಏನೂ ಕಾಣಲಿಲ್ಲ. ನಂತರ ಆತ ತಕ್ಷಣ ಬ್ರೇಕ್ ಹಾಕಿದರೂ ಗಾಡಿ ನಿಲ್ಲುವ ವೇಳೆಗೆ ಅರ್ಧ ಫರ್ಲಾಂಗಿಗೂ ಮೀರಿ ಹೋಗಿತ್ತು. ಅಷ್ಟರಲ್ಲಿ ಶರೀರದ ಮಾಂಸವು ಸುತ್ತಿದ್ದ ಉಂಡೆಯಾಗಿತ್ತಂತೆ. ಕರುಳು ಹೊರಬಂದು 7-8 ಅಡಿ ಉದ್ದಕ್ಕೂ ಹುರಿಯುತ್ತಾ ಇಳಿಯುತ್ತಿತ್ತಂತೆ. ಅವರು ಎಂಜಿನ್ನ ಮುಂದೆ ಬಿದ್ದ ಜಾಗದಲ್ಲಿ ಒಂದು ಚೀಟಿಯಲ್ಲಿ ನನ್ಗೆ ಬದುಕೋ ಇಚ್ಛಾ ಇಲ್ಲ, ನಾನು ಗಾಡಿಗೆ ತಲೆ ಕೊಡ್ತೀನಿ, ಯಾರ್ದು ತಪ್ಪಿಲ್ಲ ಎಂದು ಬರೆದು ಸ್ಪಷ್ಟವಾಗಿ ಸಹಿ ಮಾಡಿದ ಅಣ್ಣನ ಮನೆಯ ವಿಳಾಸವನ್ನು ಬರೆದ ಚೀಟಿಯನ್ನು ಒಂದು ಮರದ ಕೆಳಗೆ ಕಲ್ಲು ಹೇರಿ ಇಟ್ಟಿದ್ದರಂತೆ. ತಂತಿ ಮುಟ್ಟಿದ ತಕ್ಷಣ ವಿಜಾಪುರದಿಂದ ಸುಧಾಬಾಯಿಯ ಅತ್ತೆ ಹುಬ್ಬಳ್ಳಿಗೆ ಬಂದರು. ಆತ್ಮಹತ್ಯೆ ಮಾಡಿಕೊಂಡ ಕಾರಣವನ್ನು ಅತ್ತಿಗೆ ಹೇಳಿದಾಗ ಅತ್ತೆ ದಂಗು ಬೆಡಿ ಹೋದರಂತೆ. ಮಕ್ಕಳಾಗಿಲ್ಲವೆಂದು ಇಷ್ಟು ದಿನ ಸೊಸೆಯನ್ನು ದೂರುತ್ತಿದ್ದಕ್ಕೆ ವ್ಯಥೆಪಟ್ಟು ಆಕೆ ಎದೆ ಬಡಿದುಕೊಂಡು ಅತ್ತರು. ಆದರೆ ಒಂದು ದಿನದ ನಂತರ ಅವರಿಗೆ ಅದರಲ್ಲಿ ವಿಶ್ವಾಸ ಕಡಿಮೆಯಾಗಿ ಸೊಸೆಯದೇ ಏನೋ ತಪ್ಪಿದೆ ಎನಿಸತೊಡಗಿತು. ಅದೇ ದಿನ ಬೊಂಬಾಯಿಯಲ್ಲಿ ಕಾಲೇಜಿಗೂ ಮನೆಗೂ 2 ವಿಳಾಸಗಳಿಗೂ ತಂತಿ ಕೊಟ್ಟರು. ನಾಡಗೌಡರು ಮಾತ್ರ ಬರಲಿಲ್ಲ. ಸಂಗತಿ ತಿಳಿಯಲು ದೇಸಾಯಿಯವರೇ ಬೊಂಬಾಯಿಗೆ ಬಂದರು. ರಾತ್ರಿ ಇಡೀ ಇವರು ನಿದ್ದೆ ಮಾಡಲಿಲ್ಲ. ನಮ್ಮಿಬ್ಬರ ಮನಸ್ಸಿಗೂ ಸುಧಾಬಾಯಿಯದೇ ಚಿತ್ರ. ಭೂತದಂತಹ ಎಕ್ಸ್‌ಪ್ರೆಸ್ ಇಂಜಿನ್ನ ಚಕ್ರಕ್ಕೆ ಸಿಕ್ಕಿ ಉಂಡೆಯಾದ ಸುಷುಪ್ತ ಸುಪುಷ್ಪ ಸುಂದರ ಹೆಂಗಸಿನ ದೇಹದ ಚಿತ್ರ ಬೆಳಗಿನ ಜಾವವೇ ವೇಳೆಗೆ ನನಗೆ ಮಂಪರು ಬಂದಿತು. ಅರೆನಿದ್ರೆಯಲ್ಲಿ ಕನಸಿನಲ್ಲೂ ಸುಧಾಬಾಯಿಯ ಆಕಾರ ರೈಲು ಹಳಿಗಳ ಕಡೆಗೆ ಹೋದಂತೆ ಕಾಣುತ್ತಿತ್ತು. ಅದನ್ನು ಹಿಡಿದು ಹಿಂದರಿಸುವ ಶಕ್ತಿ ನನಗಿರಲಿಲ್ಲ. ಅದ್ಯಾಕ್ರಿ ಹಾಗೆ ಮಾಡ್ಕೊಂಡ್ರಿ ಎಂದು ನಾನು ಕೂಗುತ್ತಿದ್ದೆ. ಇನ್ನೇನು ಉಳಿದಿದ್ದೀರಿ, ಈಗ ಸಾಯ್ಲಿಕ್ಕೂ ಇನ್ನು 50 ವರ್ಷದ ಮೇಲೆ ಸಾಯ್ಲಿಕ್ಕೂ ಏನ್ ಫರ್ಕ್ ಆಗ್ದಿರಿ, ಲಗುನ ಸಾಯೋದೇ ಚಲೋ ಅಲ್ಲ ಎಂದು ಆಕಾರ ನುಡಿಯುತ್ತಿತ್ತು. ಅದಕ್ಕೆ ಉತ್ತರ ಹೇಳಲಾರದೆ ನಾನು ಒದ್ದಾಡುತ್ತಿದ್ದಾಗಲೇ ಆ ರಭಸದಿಂದ ರೈಲು ಬಂದೇ ಬಿಟ್ಟಿತು. ಇನ್ನು ಮುಂದಿನ ಭಾಗವನ್ನು ಮುಂದೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.